ಓಂ. ನಾನು ಹೇಳ್ತೇನೆ ಮತ್ತು ಎಲ್ಲರೂ ಸಾಮೂಹಿಕವಾಗಿ ಬೇಕಾದ್ರೆ ಹೇಳೋಣ. ಮೊದಲನೇದು ಅ ಓ ಮ, ಮೂರು ನಮ್ಮ ಮೂಲಾಧಾರದಿಂದ ಸ್ವಾಧಿಷ್ಠಾನ ತನಕ ಹೋಗಬೇಕು. ಆ ರೀತಿ ಓಂ ಓಂಕಾರವನ್ನು ಮಾಡೋಣ. ಎಲ್ಲರೂ ಉಸಿರನ್ನು ಕೇಳ್ಕೊಳ್ರಿ. ಓ ಮತ್ತೊಂದು ಸಲ ಉಸಿರು ತೋರಿ. ಓ ಈಗ ಪ್ರಾರ್ಥನೆಯನ್ನು ಮಾಡೋಣ. ನಾನು ಮೊದಲು ಹೇಳ್ತೀನಿ, ನೀವೆಲ್ಲ ಹಿಂದ್ಗಡೆ ನಿಧಾನವಾಗಿ ಹೇಳ್ರಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮೋಕ್ಷಯಮಾಮೃತಾತ್. ಸನಾವವತೋ ಸನೌ ಗುಣಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳ ಮೇಲ್ಗಡೆ ಎತ್ತಿರಿ. ನಿಧಾನವಾಗಿ ಈ ರೀತಿ ಕೈಗಳನ್ನು ಉದ್ದರಿ, ಜೋರಾಗಿ ಉದ್ದರಿಗೆ. ಬಿಸಿ ಗಾಳಿಯನ್ನು ಕಣ್ಮೆ ನಿಧಾನವಾಗಿ ಆಡಿಸಿ. ಈಗ ಸ್ವಲ್ಪ ಏನು ಮಾಡಿರಿ, ನಿಧಾನ ಮೇಲ್ಗಡೆ ನಮ್ಮ ಚಿಕ್ಕೋಡಿ ಜಿಲ್ಲಾ ಪ್ರವಾದಿಗಳು ಶಿವಾನಂದ ಮುರಳಿ ಅವರು ಅತನಿಯವರು, ನಮ್ಮ ಹಿರಿಯ ಅವರೊಬ್ಬರು ಪ್ರವಾದಿಗಳು, ಜಿಲ್ಲಾ ಪ್ರವಾದಿಗಳು ಚಿಕ್ಕೋಡಿ ಜಿಲ್ಲಾದ್ದು. ಅವರು ಆಗಮಿಸಿದ್ರೆ ಅವರಿಗೂ ತುಂಬದ ಸ್ವಾಗತವನ್ನು ಬಯಸೋಣ ಎಲ್ಲರೂ. ಅವರಿಗೆ ನಮ್ಮ ರಾಮಣ್ಣ ದರಿಗೌಡು, ನಿವೃತ್ತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ರಾಮಣ್ಣ ದರಿಗೌಡು ಅವರಿಂದ ಪುಷ್ಪಾರ್ಪಣೆ. ಸರ್ ವಾಗ್ಯ ಅವರು ಬಂದು ಪುಷ್ಪಾರ್ಪಣೆಯನ್ನು ಸ್ವೀಕಾರ ಮಾಡಬೇಕಾಗಿ ಅವರೆಲ್ಲ ಕೇಳ್ಕೊಟ್ಟು
ನಮ್ಮ ರಾಮಣ್ಣ ದರಿಗೌಡರವರು ವಾಗೆ ಅವರಿಗೆ ಪುಷ್ಪಾರ್ಪಣೆಯನ್ನು ನೀಡಬೇಕು ಅವರು ಕೇಳ್ಕೊಳ್ತಾ ಇದ್ದೇವೆ. ಅವರು ನಮ್ಮ ಯೋಗ ಶಿಕ್ಷಕರು, ಒಂದು ಅಲ್ಲಿ ಸಿದ್ದೇಶ್ವರ ವಿಹಾರದ ಮುಖ್ಯಸ್ಥರು ಅವರೆಲ್ಲ. ಅಲ್ಲೇ ಸುಮಾರು ಒಂದು 30-40 ಮಂದಿ ಯೋಗವನ್ನು ಮಾಡ್ತಾರೆ. ಇಂಥ ಒಂದು ಅವರು ಆಗಮಿಸ್ಯಾರ. ಅವರಿಗೂ ತುಂಬ ಧನ್ಯವಾದಗಳ ಸ್ವಾಗತವನ್ನು ಬಯಸೋಣ. ಸರ್ ಬನ್ನಿ ಈಗ ಏನು ಮಾಡೋಣ, ನಿಧಾನವಾಗಿ ನಮ್ಮ ಶಕ್ತಿ ಅನುಸಾರ, ಭಾಳ ಯಾರು ತ್ರಾಸ ಪಟ್ಕೊಂಡು ಮಾಡೋಂಗಿಲ್ಲ, ಇಷ್ಟು ಪಟ್ಟು ಮಾಡಬೇಕು. ನಿಧಾನವಾಗಿ ಈ ರೀತಿ ಸ್ವಲ್ಪ ಜಂಪ್, ಈ ರೀತಿ ನಿಧಾನವಾಗಿ ಅಡ್ಡಲ್ಲಿ ಕಾಲುಗಳನ್ನ ಸಡಿಲಿಸ್ಕೋಬೇಕು. ಯಾಕಂತಂದ್ರೆ ನಮ್ಮ ಮೊಣಕಾಲುಗಳು ಹಿಡಿದಿರ್ತಾವ. ನಾವು ಯಾಕೆ ಹೇಳ್ತಂದ್ರೆ ನಾವು ಬರೀ ಕುಂತ್ಗಳನ್ನ ಬರೀ ಕುಂಡ್ರದು ಅಥವಾ ನಿಲ್ಲುದು ಮಾಡಾಕತ್ತೀವಿ. ಮೊದಲ ಭಾಳ ವರ್ಷ ಹಿಂದ್ಗಡೆ ಸುಮಾರು 5,000-6,000 ವರ್ಷಗಳಿಂದ ನಾವೆಲ್ಲ ಶರೀರವನ್ನು ಬಳಸ್ತಾ ಇದ್ದೇವೆ, ಮನಸ್ಸು ಬಳಸ್ತಿದ್ದಿಲ್ಲ. ಈಗೇನಾಗ್ಯಾರ, ಮನಸ್ಸನ್ನು ಬಳಸಾಕತ್ಯಾರ. ಹೀಗಾಗಿ ಮನಸ್ಸು ಕೆಡಿಸ್ಕೊಂಡು ಶರೀರವನ್ನು ಕೆಡಿಸ್ಕೊಂಡಾರ. ಮೊದಲು ಹಂಗಿದ್ದಿದ್ದಿಲ್ಲ. ಸುಮಾರು 1,000-5,000 ವರ್ಷಗಳ ಹಿಂದೆ ನಮ್ಮ ಶರೀರವನ್ನು ಚೆನ್ನಾಗಿ ಇಟ್ಕೊಂಡಿದ್ದರು. ಯಾಕಂದ್ರೆ ಎಲ್ಲದಕ್ಕೂ ಶರೀರ ಉಪಯೋಗ ಮಾಡ್ತಿದ್ರು ಅವರು. ಈಗೇನಾಗ್ಯಾರ, ಭಾಳ ಶಾಣ್ಯಾರ ಹೇಳ್ಬಿಟ್ಟಾರೆ. ಮನಸ್ಸನ್ನು ಹೆಚ್ಚಿಗೆ ಉಪಯೋಗ ಮಾಡಿಕೊಂಡು ಶರೀರವನ್ನು ಕೆಡಿಸ್ಕೊಂಡಾಗ ಆಗ ನಿಧಾನವಾಗಿ ಕೈಗಳನ್ನು ಮೊದಲು ನಿಧಾನವಾಗಿ ಮಾಡಿ, ಭಾಳ ತ್ರಾಸ ತಗೊಂಡು ಮಾಡಂಗಿಲ್ಲ. ಮತ್ತು ನಾಳೆ ಬರ್ಬೇಕಲ್ಲ. ಹಾಂ, ಈಗ ಕೈಗಳು ನೆಲದ ಮ್ಯಾಗ ಇಡಬೇಕು, ನಿಧಾನವಾಗಿ ಇಷ್ಟ. ಹಾಂ, 2 ಸಲ ಹಿಂಗೆ ಜಂಪ್ ಮಾಡಬೇಕು. ಹಾಂ, ಯಾರಿಗೆ ಇಲ್ಲ ಮೊಣಕಾಲಿಗೆ ಹಿಂಗೆ ಬಿಡಿಬೇಕು, ಎಲ್ಲರೂ ಮಾಡೋದು. ಹಾಂ ಹಾಂ ಹಾಂ, ಈಗೇನು ಮಾಡಿರಿ, ಎಲ್ಲರ ಕಡೆ ಚೇರ್ದ ಹೋಗ್ರಿ. ನಾವೆಲ್ಲರಿಗೂ ಒಂದು ಚೇರ್ ಕೊಟ್ಟಿವಿ. ಆ ಚೇರ್ ಮ್ಯಾಗ ಕುಂತ್ಬಿಡು. ಹೆಂಗೆ ನೋಡ್ರಿ, ನಾ ಕುಂಡ್ರತ ನೋಡ್ರಿ. ಹಾಂ, ಎಲ್ಲರೂ ಚೇರ್ ಮ್ಯಾಗ ಕೂತ್ ಬಿಡುದ್ರಿ. ಕುಂಡ್ರಿ ಮನೆ ಏನು ಚೇರ್ ಇಲ್ಲ ನನಗೆ ಹಿಂದೆ. ದೋ ಹಾಂ, ಇನ್ನೊಂದ್ಸಲ ಕುಂಡ್ರು ಎಲ್ಲರೂ. 8 ದೋ. ಈಗೇನು ಮಾಡಿರಿ, ಕಾಲನ್ನು ಸ್ವಲ್ಪ ಅಗಲ್ ನೋಡ್ರಿ. ಯಾರಿಗೆ ಎಷ್ಟು ಬೇಕು ಅಷ್ಟ ಮಾಡಿರಿ, ಭಾಳ ತ್ರಾಸ ಮುಟ್ಕೊಂಡು ಮಾಡೋಂಗಿಲ್ಲ. ಯೋಗವನ್ನು ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡೋಂಗಿಲ್ಲ. ಆಮೇಲೆ ಹೀಗೆ ಮಾಡು, ಸ್ವಲ್ಪ ಹೀಗೆ ಮೊಣಕಾಲು ಕೀಲುಗಳನ್ನೆಲ್ಲ ಸಡಿಲಿಸ್ಬೇಕಾಗಿದೆ. ಆಮೇಲೆ ಏನು ಯಾರಿಗೆ ಬರ್ತದ, ಹುಡುಗರು ಇರ್ದಿಲ್ಲ, ಅವ್ರು ಏನು ಮಾಡಿರಿ, ಈ ರೀತಿ ಹಿಂಗೆ ಕೂಡ್ರು. ಮತ್ತು ನಿಧಾನವಾಗಿ ಇವೆಲ್ಲ ಏನಾಗ್ಯಾವ, ಕೀಲುಗಳೆಲ್ಲ ಹಿಡ್ಕೊಂಡ್ಬಿಟ್ಟ, ಕುಂಡ್ರಾಗ ತ್ರಾಸ ಆಕೈತಿ. ಹೌದಲ್ಲ, ಇವನು ಸಡಿಲಿಸಿ ಹೋಗ್ತಿದ್ರೆ ಏನಾಗಂಗಿಲ್ಲ. ಹಾಂ, ಈಗೇನು ಮಾಡಿರಿ, ನಿಧಾನವಾಗಿ ಈ ರೀತಿ ನಿಧಾನ ಇಟ್ಕೊಂಡ್ರಿ ನೋಡ್ರಿ. ಹಾಂ, ಮತ್ತು ಈ ಕಡೆ ತಗೋರಿ. ಇನ್ನೊಂದ್ಸಲ ಖುಷಿಯಾಗಿ ಮಾಡೋದು, ಆನಂದವಾಗಿ ಮಾಡೋದು, ಭಕ್ತಿಯಿಂದ ಮಾಡೋದು, ಶ್ರದ್ಧೆಯಿಂದ ಮಾಡೋದು. ವಿಶ್ರಾಮ. ಹೀಗೆ ಮಾಡಿರಿ, ಕೈಗಳನ್ನು ಈ ರೀತಿ ನಿಧಾನವಾಗಿ ಇರ್ತೀನಿ. ಹಾಂ, ಈಗೇನು ಮಾಡೋದು, ಸ್ವಲ್ಪ ಕಾಲುಗಳನ್ನು ಅಗಲ ಮಾಡೋದು, ತ್ರಿಕೋಣಾಸನ. ಈ ರೀತಿ ಈ ಬಜ್ಜು ಏಟು ಮತ್ತು ನಮ್ಮ ಹೊಟ್ಟೆ ಬಂದಿರ್ತೈತೆ, ಅವೆಲ್ಲ ಭಾಳ ಮಂದಿ ಗಂಡು ಮಕ್ಕಳು ಹೊಟ್ಟೆ ಆಗ್ಯಾರಿಗೆ. ಅವರು ಹೊಟ್ಟೆ ಕಡಿಮೆ ಕಳಿಸ್ಬೇಕಲ್ಲ, ಡೆಲಿವರಿ ಮಾಡ್ಕೋಬೇಕಾಗಿತ್ತು ಅವ್ರಿಗೆ. ಡೆಲಿವರಿ ಮಾಡ್ಕೋಬೇಕಾದ್ರೆ ಇಲ್ಲಿ ಬರಬೇಕು, ನಮ್ಮ ಗ್ಯಾರೇಜ್ ಬರೋದು. ವಿಶ್ರಾಮ ನೋಡಿ, ನಮ್ಗಿಂತ ಹೆಚ್ಚು ಎಲ್ಲರೂ ಮಾಡಕತ್ತ. ಇಲ್ಲಗದಿ ಅತಿ ನಮ್ಮ ಸ್ವಲ್ಪ ಪಾದಹಸ್ತಾಸನ. ನಿಧಾನ ಈ ರೀತಿ ಮಾಡು. ಹಾಂ, ವಿಶ್ರಾಮ. ಈಗ ಕೈಗಳನ್ನ ಅಗಲ ಮಾಡು. ಇದೇನು ಮತ್ತೆ ಹೆಚ್ಚಾಗುತ್ತೆ ಬೇಡ್ರಿ. ನಿಮ್ಮ ಬಜ್ಜು ವೇಟು ಬಜ್ಜು ಏನಾದ್ರೂ ಸುಮ್ಮ ವೇಸ್ಟ್ ಅಂದರೆ ಅದು ಬೆಳೆದು ಬಿಟ್ಟಿರ್ತೈತಿ. ಯಾಕಂದ್ರೆ ಬಜ್ಜಿ ಗೀಜಿ ಎಲ್ಲ ತಿಂತಿದ್ರಿ ಬಜ್ಜು ಬರ್ತೈತೆ. ಈಗೇನು ಮಾಡಿದ್ರಿ, ಕೈಗಳನ್ನ ಹಿಂಗೆ ತಗೊಳ್ಳಿ ಸ್ವಲ್ಪ. ಮತ್ತು ಪೂರ ಹೇಳ್ಬೇಕ್ರಿ, ಅಲ್ಲೇ ಹಿಂಗೆ ಮಾಡೋಂಗಿಲ್ಲ. ಏನು ಮಾಡ್ಬೇಕ್ರಿ, ಹೀಗೆ ಮಾಡೋದು ಮತ್ತು ಹೀಗೆ ಮಾಡೋದು. ಕಾಲಿಗೆ ಹಗಾರಕ್ಕೆ ಒಂದು ಸ್ವಲ್ಪ ಒತ್ತುದವು. ಅಪ್ಪ ಕಾಲ್ದ ತಿರುಗಿ ಅವಾಗ ನೋವಾಗಿರ್ತಾವೆ. ಇಷ್ಟ ಮೆತ್ತಗೆ ಮಾಡಿದ್ರೆ ಅಂದ್ರೆ ಅವಕ್ಕೆ ಖುಷಿ ಆಗತ್ತೆ. ಅವಕ್ಕೆ
ಈಗೇನು ಮಾಡಿದ್ರಿ ಸ್ವಲ್ಪ ಬರಲಿಲ್ಲ ಸೌಂಡ್ ನೋಡ್ರಿ. ಅಷ್ಟು ನೀವು ಚಪ್ಪಾಳೆ ಕಟ್ಟಿಲ್ಲ ಅಷ್ಟು ಫಿಂಗರ್ ಇದ್ದಾಗ್ರಿ ಮುದ್ರೆಗಳು ಬರ್ತಾವೆ. ಈಗೇನು ಮಾಡಿರಿ ಬರ್ರಿ ಎರಡು ಕಟ್. ನೋಡಿ ಸ್ವಲ್ಪ ಏನು ಮಾಡಿರಿ ಹಿಂಗೆ ಮಾಡೋದ್ರಿ. ಆಮೇಲೆ ಇಷ್ಟು ಮಾಡೋದು ಮತ್ತು ಇಷ್ಟು ಮಾಡೋದು ಕಳ್ಕೊಂಡು ಮೇಲೆ ಅಂಬೋದು. ಈಗೇನು ಸ್ವಲ್ಪ ಕಾಳು ಅದು ಮಾತಾಡೋದು. ಈಗೇನು ಮಾಡೋದ್ರಿ ಸ್ವಲ್ಪ ಕಾಳುಗಳನ್ನ ನಡೆದ ಮ್ಯಾಗ ಕೈ ಇಡ್ರಿ. ಸ್ವಲ್ಪ ಮುಂದೆ ಕಾಲಿಗೆ ಹೋಗ್ರಿ ತೋರಿ. ಸೈಡ್ ತೋರಿ. ಆಮೇಲೆ ಏನು ಮಾಡಿದ್ರಿ ಹಿಂದೆ ಒಂದು ಕಾಲು ಹಿಂಗೆ ತೊಗೊಳ್ರಿ, ಒಂದು ಕಾಲು ಮುಂದೆ ಬರ್ರಿ. ಎಲ್ಲರೂ ಬಡ ಬಡ ಬರೀಪ ಈ ಕಡೆ ಬರ್ರಿ. ಏನು ಮಾಡಿದ್ರಿ ಎಡಗಾಲು ತೊಗೊಳ್ರಿ ಎಡಗಾಲು ದೋ ಹಿಂಗೆ ಕೂಡ್ಸೋದು. ಮತ್ತೆ ಮತ್ತು ಬಲಗಡೆ ಮಾಡೋದು. ದೋ ವೆರಿ ಗುಡ್. ಈಗೇನು ಮಾಡೋದ್ರಿ ಜಂಪ್ ಮಾಡಿ. ನೋಡಿ ನೀವು ನೆನಪು ಮಾಡ್ಕೊಡ್ರಿ. ಸಣ್ಣ ಹುಡುಗರಿದ್ದಾಗ ಪ್ರೈಮರಿ 1ನೇ ಬಿನ್ನೇತಿ ಇದ್ದಾಗ ಏನು ಮಾಡ್ತಿದ್ರಿ ಯೋಗಕ್ಕೆ ಹಿಂಗೆಲ್ಲ ಮಾಡಿಸ್ತಾರೆ. ಪಿ ಟಿ ಅಥವಾ ಮಾಡಿಸಿದಾಗ ದೋ ಬನ್ನಿ. ಟಿ ಚಾ ದೋ ಟಿ ಚಾ. ನಾವು ನರ್ಸರಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ತಿಳ್ಕೊಳ್ಳಿ ಎಲ್ಲರೂ ಇದಾದ್ರಿ ಅಂತಂದ್ಬೇಡ್ರಿ. ನರ್ಸರಿ ಸ್ಕೂಲ್ ರೀ. ದೋ ಟಿ ಚಾ. ಅದನ್ನೇ ಮಾಡೋದು ಸ್ಪೀಡ್ ಮಾಡೋದು. ಹಾಗಂತ ಕೈಗಳು ಹಿಂಗೆ ಮಾಡಿದ್ರಿ. ನಮ್ದೊಂದು ಯೋಗ ಡ್ಯಾನ್ಸ್ ಹೊತ್ತು ಮಾಡ್ಯಾರ ಹೊಟ್ಟೆ ಕರಗಿ ಸಾಕು ಈ ರೀತಿ ಮಾಡಿ. ಸರಿ ನೋಡಿ ಚೆನ್ನಾಗಿ ಮಾತಾಡ್ತಾರೆ ರಾಮನ್ ನೋಡ್ರಿ. ನಮ್ದು ನೋಡಿ ಇವತ್ತು ಚೆನ್ನಾಗಿ ಮಾಡತ್ತಾರ ಅವರು. ಈಗ ಸ್ವಲ್ಪ ಏನು ಮಾಡಿರಿ ಈ ರೀತಿ. ಆಮೇಲೆ ನಿಧಾನವಾಗಿ ಹಿಂಗೆ ಸ್ವಲ್ಪ ಈಗ ಸ್ವಲ್ಪ ಕಾಲುಗಳ ಮೇಲೆ ನಿಧಾನವಾಗಿ ರೂಟೇಟ್ ಮಾಡಿ. ಈ ಮೊಣಕಾಲುಗಳು ನೀರು ತುಂಬ ಅಂತ ಹೇಳ್ತಿರ್ತಾರೆ ನೋಡಿ. ಏನು ನೀರು ತುಂಬೋದಿಲ್ಲ ಏನು ತುಂಬೋದಿಲ್ಲ. ನೀವು ಯೋಗ ಮಾಡಿ ಹಿಂಗೆ ಎಲ್ಲ ಒಂದು ನಿವಾರಣೆ ಆಗ್ತವೆ. ಯಾರಿಗೆ ಅಲರ್ಜಿಕ್ಕು, ನೆಗಡಿ, ಕೆಮ್ಮು, ಪಿತ್ತು, ವಾತ, BP, ಶುಗರ ಇವೆಲ್ಲ ಕಡಿಮೆ ಆಕ ನೋಡ್ರಿ. ಆಮೇಲೆ ನಡೆದ ಮ್ಯಾಗ ಕೈ ಇಡ್ರಿ. ಈಗೇನಪ್ಪ ಸಣ್ಣ ಹುಡುಗರಿಗೆ ಹಚ್ಚಾರತ್ತನ ಬೇಡ್ರಿ. ಇದು ಯೋಗ ಅಂದ್ರೆ ಒಂದೇ ನರ್ಸರಿಗೆ ಅಡ್ಮಿಷನ್ ಮಾಡಿರಿ. 1 2 3 4 5 6 7 8 9 10 बस रिवर्स 1 2 3 4 5 6 7 8 9 10 बस. ಈಗ ನಿಂತು ಮಾಡುವಂಥ ಆಸನಗಳು ಮಾಡೋನು. ಇದಕ್ಕೆ ತಾಡಾಸನ ಅಂತಾರೆ. ಈ ಆಸನ ಮಾಡೋದ್ರಿಂದ ಸಣ್ಣ ಮಕ್ಕಳು ಅವ್ರಿಗೆ ಒಳ್ಳೆ ಹೈಟ್ ಬೆಳೀತಾರೆ ಮಕ್ಕಳಿಗೆ. ಮತ್ತು ಯಾರಿಗೆ ಸ್ಮರಣ ಶಕ್ತಿ ಇದಲ್ಲ ಅವ್ರಿಗೆ ಜಾಸ್ತಿ ಆಕತಿ ಇದರಿಂದ. ಮತ್ತು ಎರಡನೇದು ಯಾರು ಸಿಟ್ಟು ಅದ ನೋಡು ಸಿಟ್ಟು ಕಡಿಮೆ ಆಕತಿ. ಯಾರಿಗೂ ಈ ಕೆಲವೊಬ್ಬರಿಗೆ ಮೆದುಳಿಗೆ ಸ್ಟ್ರೋಕ್ ಹಿಡಿತಿರ್ತದೆ, ಅದು ನಿವಾರಣೆ ಆಗ್ತದೆ.
ಹೆಂಗ್ ಮಾಡೋದು? ಕೈಗಳನ್ನು ಹಿಂಗೆ ತೊಗೊಳ್ಳೋದು, ಕಾಲುಗಳನ್ನ ಕುಡಿಸಿರ್ಬೇಕು, ನಿಧಾನವಾಗಿ ಮೇಲ್ಮುಖ ಮಾಡಬೇಕು. ನೋಡಿ, ಸ್ವಲ್ಪ ನಿಮಿಡ ಎತ್ತರಿ, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಒಳ್ಳೆಯ ಆಸನ ಇದು. ಯಾರಿಗೆ ಸಿಗ್ತದ ನೋಡ್ರಿ, ಅದೆಲ್ಲ ನಿವಾರಣೆ. ದೋ ವಿಸ್ತಾರ. ಈಗ ಸಮಯದ ಇವತ್ತು ಸ್ವಲ್ಪ ಮಾಡಿಸೋಣ ಒಂದೊಂದ್ಸಲ. ಈಗ ಎಡಗಾಲ ಎತ್ತಿ ಯಾರಿಗೆ ಬರುತ್ತೆ ಅವ್ರು ಮಾಡಿ, ಮಕ್ಕಳವರು ಸುಮ್ಮನೆ ಇಷ್ಟ ಐತಿ, ಬರೋ ಮಕ್ಕಳು ಇದ್ರೆ ಮಾಡಿ. ಈ ಎಡಗಾಲ ಎತ್ತೋದು ಯಾರಿಗೆ ಬೇಕಿದ್ರೆ ಇಷ್ಟು ಮಾಡ್ಬೋದು. ಇದು ಒಳ್ಳೆಯ ಆಸನ. ಗಿಡ ವೃಕ್ಷ ಅಂದ್ರೆ ಗಿಡ. ನಿಮ್ಮ ಶಕ್ತಿ, ನಿಮ್ಮ ಬ್ಯಾಲೆನ್ಸು ಚೆನ್ನಾಗಿ ಸಿಗ್ತದೆ. ಬರಲಿಲ್ಲ ಅಂದರೆ ಈ ಗಿಡದ ಸಪೋರ್ಟ್ ತೊಗೊಂಡು ಮಾಡ್ರಿ. ವಿದ್ಯಾರ್ಥಿಗಳು ಮಾಡೋದು ನಮಗೆ ಜಾಸ್ತಿ ಶಕ್ತಿ, ನೀವು ಓದಿದ್ದೆಲ್ಲ ಬರ್ತಿರ್ತಿಲ್ಲ, ಅದು ಮಾಡೋದ್ರಿಂದ ಶಕ್ತಿ ಜಾಸ್ತಿ ಪಡ್ಕೋಬೋದು. ಆಮೇಲೆ ಏನು ಮಾಡುವ, ಇದು ಒಂದು ಅಲ್ಲಿ ಪಾಯಿಂಟ್ ಲಕ್ಷ ಇಡೋದು, ಶ್ವಾಸ ಮೇಲೆ ಲಕ್ಷ ಇಡೋದು, ಸಾವಕಾಶ ತೊಗೊಳೋದು, ಸಾವಕಾಶ ಕೊಡೋದು. ಈ ಕಾಲು ಹೊರಗೆ ಈಗ ನೋಡು, ಹೊತ್ತಾಗಿ ಹೇಳೋದು, ಕಣ್ಣು ಮುಚ್ಚಬಾರ್ದು. ಒಂದೊಂದು ದಿವಸ ಗಂಟೆ ನಿಲ್ಲಿಸ್ತಾರೆ, ಇಡೀ ದಿವಸ. ಯಾರು ಯೋಗ ಈ ಒಳ್ಳೆಯ ಸಾಧಕ ಆಗಬೇಕಿತ್ತಂದ್ರೆ ಇದು ಒಳ್ಳೆಯ ಆಸನ. ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಈಗ ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರದ 12 ಸೂರ್ಯನ ಹೆಸರುಗಳನ್ನು ಹೇಳ್ತಾ ಮಾಡೋಣ. ಸೂರ್ಯ ನಮಸ್ಕಾರ, ಶ್ರೀರಾಮ ಸೂರ್ಯ ನಮಸ್ಕಾರ ಮಾಡಿದ ನಂತರ ತನ್ನ ಕಾರ್ಯಕ್ಕೆ ಕೈಕೊಳ್ತಾ ಇದ್ದಾರೆ ಅವರು. ಈಗ ನಾನು ಹೇಳ್ತಾ ನೋಡಿ, ನೀವು ಎಲ್ಲರೂ ಹೇಳೋದು, ಪ್ರತಿಯೊಬ್ಬರು ಹೇಳಿ. ಓಂ ಮಿತ್ರಾಯ ನಮಃ. ಓಂ ಮಿತ್ರಾಯ ಓಂ ರವೇ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ರವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಕೃಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣ ನಮಃ. ನಮಸ್ಕಾರ ಇಲ್ಲಿ ಮಾಡ್ತೀರ, ಅಲ್ಲಿ ಇಲ್ಲೆಲ್ಲ ಯಾವಾಗ ನಮಸ್ಕಾರ ಎದೆ ಮ್ಯಾಗಿರ್ಬೇಕು. ನಮ್ಮ ಕೈ ಯಾರಿಗಾರು ನಮಸ್ಕಾರ ಮಾಡ್ಬೇಕಾದ್ರೆ, ದೇವ್ರಿಗೆ ಮಾಡ್ಬೇಕಾದ್ರು ಹೃದಯದಿಂದ ಮಾಡ್ಬೇಕಂತ ಹೇಳ್ತಾರಲ್ರಿ. ನಮ್ಮ ಹೃದಯ ಇಲ್ಲಿದೆ, ಅದಕ್ಕೆ ಏನು ಮಾಡ್ಬೇಕು, ಯಾವಾಗ ಕೈಗಳು ಇಲ್ಲಿರಬೇಕು. ಭಾಷಣ ಮಾಡ್ತಾರೋ ನಮಸ್ಕಾರ ಹಿಂಗತ್ತ, ಹಾಗೆ ಯಾವಾಗಲೂ ಹೀಗಿರಬೇಕು. ಇದು ಈ ರೀತಿ ಹೀಗಿರ್ಬೇಕು, ಹಿಂಗೆ ಬಂದು ಹೀಗಿರ್ಬೇಕು. ಅದಕ್ಕೆ ನಮ್ಗೆ ವ್ಯಾಯಾಮನೂ ಮಾಡಿದಂಗೆ ಆತ, ಸೂರ್ಯ ನಮಸ್ಕಾರ ಮಾಡಿದಂಗೆ ಆತ, ದೇವ್ರಿಗೂ ಬೇಡ್ಕೊಂಡಂಗೆ ಆಗತ್ತೆ. ಅದಕ್ಕೆ ಯಾವಾಗಲೂ ಈ ರೀತಿ ನೀವು ಇತ್ತಂದ್ರೆ ಚೆನ್ನಾಗಿ ನಿಮ್ಮ ಶರೀರಕ್ಕೆ ವ್ಯಾಯಾಮ ಚೆನ್ನಾಗಿ ಆಗ್ತದೆ. ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ ಆಸನಗಳ ಹೆಸರು ಹೇಳ್ತಾ ಮಾಡೋಣ. ಈ ರೀತಿ ಕೈಯಲ್ಲಿ ಪ್ರಣಾಮಾಸನ,
ಊರ್ಧ್ವಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ. ನೋಡ್ರಿ, ಹಿಂಬಡ ನೆಲಕ್ಕೆ ತಾಗಬೇಕು, ಸ್ವಲ್ಪ ಕಾಲುಗಳು ಮುಂತೂರಿ ಹಿಂಬಡ ತಾಗಬೇಕು. ನಿಮ್ಮ ದೃಷ್ಟಿ ಈ ನಾಭಿ ಕಡೆ ಇರಬೇಕು, ಹೊಂಕಲ್ ಕಡೆ ಇರಬೇಕು. ಹಿಂಗೆ ಕೈಗಳನ್ನು ಜೋರಾಗಿ ಒತ್ತಬೇಕು, ಸ್ವಲ್ಪ ಇರಲಿ. ಈಗ ಅಷ್ಟಾಂಗ ನಮನ ಆಸನ. 8 ಅವಯಗಳು ನೆಲಕ್ಕಾಗಬೇಕು, ಅದಕ್ಕೆ ಅಷ್ಟಾಂಗ ಅಂದ್ರೆ 8 ಅವಯಗಳು ನೆಲಕ್ಕಾಗ. ಗದ್ದ, ಎದೆ, 2 ಕೈಗಳು, 2 ಕಾಲುಗಳು, ಗದ್ದ, ಎದೆ ಎಲ್ಲ ಹತ್ಬೇಕು. ಆಮೇಲೆ ಭುಜಂಗಾಸನ. ನೋಡಿ, ಕೈಗಳು ಹೀಗಿರ್ಬೇಕು, ಕೈಗಳು ನೇರವಾಗಿರ್ಬೇಕು. ಕೆಲವೊಬ್ರು ಹಿಂಗೆ ಮಾಡ್ತೀರಿ, ಕರೆಕ್ಟ್ ಹಿಂಗಿರ್ಬೇಕು. ಹೊಂಕಲ್ ನೆಲಕ್ಕೆ ಹತ್ಬೇಕು. ನಮ್ಮ ದೃಷ್ಟಿ ಮೇಗಲ್ಲ, ಹಿಂಗಲ್ಲ, ಹೀಗಿರ್ಬೇಕು. ಇದು ಕರೆಕ್ಟ್ ಪೋಷನ್. 2 ಕಾಲುಗಳು ಕೂಡಿರ್ಬೇಕು ಹಿಂದ್ಗಡೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂಡಿಸಿದ್ರೆ ಒಳ್ಳೆಯದು, ಬಿಟ್ಟರು ನಡೀತದೆ. ಈ ರೀತಿ ಭುಜಂಗಾಸನದಲ್ಲಿ ನಿಲ್ಲಬೇಕು. ಆಮೇಲೆ ಮತ್ತೆ ಪರ್ವತಾಸನ. ಹಿಂಬಡಿಯನ್ನು ಕತ್ತಲಿ. ವಾಮ ಸ್ವಸಂಚಾಲನಾಸ. ಎಡಗಾಲನ್ನು ಪೂರ್ಣವಾಗಿ ಎತ್ತಿಬಿಡಬೇಕು. ಈ ನಡಕಿನ ಕಾಲ 2 ಕೈಗಳ ಮಧ್ಯದಲ್ಲಿರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು, ಈ ರೀತಿ. ಆಮೇಲೆ ಪಾದಹಸ್ತಾಸನ. ನಿಧಾನವಾಗಿ ಊರ್ಧ್ವಹಸ್ತಾಸನ, ಪ್ರಣಾಮಾಸನ, ವಿಸ್ತರ. ಕುಂಡ್ರು ಹಂಗೆ ಕುಂಡ್ರುದಂದ್ರೆ ಕೈಗಳು ಹೆಂಗಿರ್ಬೇಕು, ನಿಧಾನವಾಗಿ. ಸ್ವಲ್ಪ ಕಾಲುಗಳನ್ನು ಅಗಲ್ ಮಾಡಿರಿ. 2 ಕೈಗಳು ಹಿಂದಿರಲಿ. ಸ್ವಲ್ಪ ಕುತ್ತಿ ಎಣ್ಣೆ ಹಿಂದ್ಗಡೆ ಚಲ್ರಿ. ಕಣ್ಣು ಮುಚ್ಚಿರಲಿ, ಬಾಯಿ ಮುಚ್ಚಿರಲಿ. ಸ್ವಲ್ಪ ರಿಲ್ಯಾಕ್ಸ್. ಮನಸ್ಸನ್ನು ಹಗೋರು ಮಾಡಿಕೊಳ್ಳಿ. ಶರೀರವನ್ನು ಸಡಿಲಿಸುವುದು, ಆರಾಮನ್ನು ಪಡ್ಕೊಳ್ಳೋದು. ಮಣಿಯನ್ನೆಲ್ಲ ಬಿಟ್ಟಿಡ್ರಿ. ಮಣಿದೆಲ್ಲ ಸರಿಯಾಗಿ ಮತ್ತೆ ಹೋಗ್ಬೇಕು, ಮಾಡಬೇಕು ಒಟ್ಟು ಅನ್ಬೇಡ. ಆರಾಮಾಗಿರು. ಸಿದ್ದೇಶ್ವರ ಸಂಬಳ ಹೇಳ್ತಿದ್ರು ನೋಡಿ, ಆರಾಮಿರಬೇಕು. ಈಗ ನಿಧಾನವಾಗಿ 2 ಕಾಲುಗಳನ್ನ ಈ ರೀತಿ ತಗೊಳ್ಳಿ. ಸ್ವಲ್ಪ ಕಾಲುಗಳನ್ನ ಹಿಂಗೆ ಬಿಡಿ. ಎಷ್ಟೋ ಮಂದಿ ಮೊಣಕಾಲಿಗೆ ಈ ರೀತಿ ಕಾಲುಗಳನ್ನು ಬಿಡಿ. ಇಲ್ಲಿ ಮೊಣಕಾಲುಗಳು ಎಷ್ಟೋ ಹಿಡಿದಿರ್ತಾವೆ. ಹೇಳಕ್ಕೆ ಬಂದವರು ಹಾಕೊಂಡ್ರ ಕೊಡೋಲ್ಲ, ಇವೆಲ್ಲ ಹಿಂಗೆ ಮಾಡಬೇಕು. ಕೈಗಳು ಮುಂತೋರಿಲ್ರಿ ಈ ಸೈಡ್. ಕೈಗಳು ತೊಗೊಂಡು ನಿಂತಿರ್ತಿ, ಹಿಂಗೆ ಬಿಡಿಯೋರು ನಡೀತೈತಿ. ಆಮೇಲೆ ಏನು ಮಾಡ್ರಿ, 2 ಕೈಗಳನ್ನ ಸ್ವಲ್ಪ ಇಟ್ಟು ಕಾಲುಗಳನ್ನು ಕೂಡಿಸ್ರಿ. ಈ ರೀತಿ ಹಿಂಗೆ ಮಾಡಿ. ಆಮೇಲೆ ಕಾಲುಗಳು ಏನು ಮಾಡ್ರಿ, ಈ ರೊಟೇಟ್ ಮಾಡಿರಿ. ಎಡಗಡೆಯಿಂದ ಮೊಣಕಾಲದ ನೋವುಗಳೆಲ್ಲ ನಿವಾರಣೆ ಆಗ್ತದೆ ನೋಡ್ರಿ. ಆಮೇಲೆ ರಿವರ್ಸ್ ಮಾಡಿ. ಚೆನ್ನಾಗಿ ಎಲ್ಲರೂ ಮಾಡ್ತಾ ಇದ್ದೇವೆ ನೋಡ್ರಿ. ನಾನು ಭಾಳ ವರ್ಷಗಳ ಹಿಂದೆ ಇಲ್ಲಿ ವರ್ಧಮಾನ ಸ್ಕೂಲ್ ಒಳಗೆ ಸುಮಾರು ಭಾಳಷ್ಟು 1 ವಾರ ಯೋಗ ಮಾಡಿದ್ದೆ. ಭಾಳಷ್ಟು ಮಂದಿ ಅದರೆಲ್ಲ ಭಾಗವಹಿಸಿದ್ರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಸ್ವಲ್ಪ ಪಾದಗಳ ಹಿಂದೆ ಮುಂದೆ ಮಾಡಿರಿ. ನೋಡಿ, ಮೊಣಕಾಲು ನೋವುಗಳು ಇವೆಲ್ಲ ನರನಾಡಿಗಳೆಲ್ಲ, ಕೀಲುಗಳೆಲ್ಲ ಸಲ್ತಾವೆ. ಹಿಂಗೆ ಮಾಡ್ಬೇಕು. ಪೂರ್ತಿ ಕಾಲುಗಳನ್ನ ಹಿಂಗೆ ಮಾಡ್ಬೇಕು ನೋಡ್ರಿ. ನಮಗೆ ಯಾಕೆ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗಲಿಕ್ಕೆ ಇವೆಲ್ಲ ಮೊಣಕಾಲುಗಳು ಹಿಡ್ತಾವ. ಎಷ್ಟೋ ಮಂದಿ ಹೇಳ್ತಾರೆ, ಕೈ ಮ್ಯಾಗ ಎತ್ತಕ್ಕೆ ಬರೋದ್ರಿ, ಕಾಲುಗಳು ಎತ್ತಕ್ಕೆ ಬರೋಲ್ಲ, ಕುಂಡ್ರಾಕ್ ಬರೋಲ್ಲ, ನಡ ನೋವು ಆಗೈತ್ರಿ ಅಂತ ಹೇಳ್ತಾರೆ. ಅವೆಲ್ಲ ಯಾಕೆ ಆಗ್ತಾವಂದ್ರೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಟ್ ಆಗಲಿಲ್ಲ ಅಂದ್ರೆ ಅವು ನೋವು ಆಗ್ತಾವೆ. ಮತ್ತು ನಾವು ತಿನ್ನುವಂಥ ಆಹಾರದಲ್ಲಿ ಏನೂ ಸತ್ವ ಇಲ್ಲ, ಎಲ್ಲ ಹೀರೆ ಗೊಬ್ಬರ ಹಾಕಿ. ಆಮೇಲೆ ನೀವು ಸ್ವಲ್ಪ ಬಲಗಳನ್ನ ಈ ರೀತಿ ಮಾಡ್ಸೋದು. ನಾವು ತಿನ್ನುವಂಥ ಆಹಾರ ಶುದ್ಧ ಇಲ್ಲ ಒಟ್ಟ. ಪ್ರತಿಯೊಂದು ಆಹಾರದಲ್ಲಿ ದೋಷದ. ಅದಕ್ಕೆ ನಾವು ಯೋಗ ಮಾಡಬೇಕು ಸ್ವಲ್ಪ. ಈಗ ಸ್ವಲ್ಪ ಬಟರ್ ಫ್ರೈ ತಗೋರಿ. ಈ ರೀತಿ ಕಾಲುಗಳನ್ನು ಕುಡಿಸ್ರಿ. ನೋಡಿ, ಯಾರಿಗೆ ಬಜ್ಜು ವೇಟು ಕಡಿಮೆ ಮಾಡ್ಕೋಬೇಕಾದ್ರೆ ಖಾಲಿ ಟಿವಿ ಮುಂದೆ ಕೂತಿರ್ತೀರಿ. ಖಾಲಿ ಹೊಟ್ಲಿದ್ದಾಗ ಏನು ಮಾಡಿದ್ರಿ, ಹಿಂಗೆ ಮಾಡ್ಕೋತ ತಿಂದೋದ್ರಿ. ನಡಕ್ಕೆ ವ್ಯಾಯಾಮ ಚೆನ್ನಾಗಿ ಆಗೋದ್ರಿಂದ ನೋಡ್ರಿ. ಇದು ಸಣ್ಣ ಹುಡುಗರಿಗೆ, ವಿದ್ಯಾರ್ಥಿಗಳು, ಹೆಣ್ಣು ಹುಡುಗರು ಇರ್ತಾರಲ್ಲ, ನಡ ಚೆಂದ ಇರ್ಬೇಕು ಅವರು. ನೀವು ಡುಂಡಿ ಮಿಗತಿ ಹೊಟ್ಟೆ ಬಂದ್ರೆ ಏನಂತಾರ ಅವ್ರಿ, ನಾಳೆ ಮದುವೆ ಆದವರು ಏನ್ರಿ ಡುಂಡಿ ಮಿದಳು ಬ್ಯಾಡ್ರಿ ಅಂತಾರ. ಹೌದಲ್ಲ?
ಅದಕ್ಕೆ ನೀವೇನು ಮಾಡಬೇಕು, ಹಿಂಗೆ ಮಾಡ್ಬೇಕು ನೋಡ್ರಿ. ಪಾತ್ರಗೀತೆ ನಡ ಎಷ್ಟು ಸಣ್ಣ ಇರ್ತದೆ, ಪಾತ್ರಗೀತೆ ಚಿಟ್ಟಿದ ಹಂಗೆ ಮಹಿಳೆಯರು ಏನು ಮಾಡಬೇಕು, ಇದನ್ನ ಯಾವಾಗಲೂ ಮಾಡ್ತಾ ಇರಬೇಕು. ಚೆನ್ನಾಗಿ ನೀವು ಕಾಣಬೇಕಾದ್ರೆ ಹೆಣ್ಮಕ್ಳು ಏನು ಮಾಡಬೇಕು, ಇದನ್ನು ಈ ಇದನ್ನು ಪಾತ್ರಗೀತೆ ಟೈಪ್ ಇದನ್ನು ಹಿಂಗೆ ಮಾಡ್ತಾ ಇರಬೇಕು. ಅದಕ್ಕೆ ಬಟರ್ಫ್ಲೈ ಅಂತಾರೆ ಇಂಗ್ಲೀಷಲ್ಲಿ. ಹಾಂ, ಈಗ ವಕ್ರಾಸನ ಮಾಡೋದು. ಬಲಗಾಲನ್ನೇ ಎತ್ತೋದು ಈ ರೀತಿ ನೋಡಿ, ಈ ರೀತಿ ಎತ್ತರಿ. ಇದನ್ನು ಮಾಡೋದ್ರಿಂದ ನಮ್ಮ ಹೊಟ್ಟೆ ಕಡಿಮೆ ಆಗ್ತದೆ, ಬೊಜ್ಜು ಕಡಿಮೆ ಆಗ್ತದೆ, ಸಕ್ಕರೆ ಕಾಯಿಲೆ ಅವ್ರಿಗೆ ಭಾಳ ಒಳ್ಳೆಯ ಆಸನ ಇದು. ಈ ರೀತಿ ಈ ಕೈಯನ್ನು ಎತ್ತೋದು, ಎಡಗಾಲ ಸೀದಾ ಇರಬೇಕು, ಬಲಗಾಲ ಮಡಚಿರ್ಬೇಕು. ಈ ಕೈ ಹಿಂಗೆ ಎತ್ತರಿ ನಿಧಾನವಾಗಿ ಹಿಂಗೆ ತೊಗೊಳ್ಬೇಕು. ಹಾಂ ನೋಡಿ, ಯಾರಿಗೆ ಎಷ್ಟಕ್ಕೆ ಇಷ್ಟ ಮಾಡಿ, ಯಾಕಂದ್ರೆ ಸ್ವಲ್ಪ ಭಾಳ ಹೊಟ್ಟಿದ್ದವ್ರಿಗೆ ತೊಂದರೆ ಅನ್ನಿಸ್ತೈತೆ, ಅವರು ಏನು ಮಾಡೋದು ಇಷ್ಟ ಮಾಡೋದು, ಇಷ್ಟೇ ಹಿಂಗೆ ಹಿಡ್ಕೊಂಡು ಇಷ್ಟು ಹಿಂಗೆ ಮಾಡಿಬಿಟ್ಟು ಮುಗಿತೆ. ಈಗ ಬಲಗಡೆ ನೋಡು, ಕಾಲು ಕೆಳಗೆ ಹತ್ತಿರಬೇಕು. ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡಿರಿ. ನೀ ಕೈ ತಪ್ಪು ಮಾಡಿ ನೋಡಮ್ಮ, ನೀನ ಹಾಂ ಆ ಕೈ ಬರಲಿ, ಹಿಂದೆ ಬರಲಿ, ಇಲ್ಲಿ ಹೇಳ್ಬೇಕು, ಆಚೆಗಡೆ ಅಲ್ಲಿ ಮಾಡ್ಯಾಳ ನೋಡ ಆಕೆ, ಅಲ್ಲೇ ಬಾಜುಕ್ ಮಾಡ್ಯಾಳ ನೋಡಲ್ಲ, ಆಕೆ ಬಾಜುಕ್ ಮಾಡ್ಯಾಳ, ಆಕೆ ಹೆಂಗ್ ಮಾಡ್ಯಾಳ, ಇದು ಯಾವ ಕಾಲು ಮಡ್ತಿರ್ತೈತೆ ಈ ಕೈ ಹಿಂದೆ ಹೋಗ್ರಿ. ಹಾಂ ಆಕೆ ಹೇಳಿ, ಒಂದ್ಸಲ ಈ ಒಂದು ಸ್ವಲ್ಪ ಚೇಂಜ್ ಮಾಡಿ ರಿವರ್ಸ್. ಕೈ ಹಿಂಗೆ ಬರ್ಬೇಕು. ಈ ಒಂದು 2 ದಿವಸ ಮಾಡಿದ್ರೆ ಅಂದ್ರೆ 1-2 ದಿವಸ ಬಂದ್ರೆ ಚೆನ್ನಾಗಿ ನಿಮ್ಗೆ ಮಾಡ್ತೀರಿ. ಈಗ ಇದನ್ನ ರಿವರ್ಸ್ ಮಾಡಿ, ಇದು ಆರಾಮ್ ಹಿಡಿತೈತಾನ, ಹಿಂಗೆ ಮಾಡಿ ಹಿಡಿದು ಮಾಡ್ತಾರೆ. ಪೂರ ತಿರುಗಿಸ್ರಿ, ಎಷ್ಟು ಹೊಟ್ಟೆಯನ್ನು ತಿರುಗಿಸ್ರಿ ಅಷ್ಟು ಚೆನ್ನಾಗಿ. ಹಾಂ, ಈಗ ಅರ್ಧ ಮಚ್ಚೇಂದ್ರ ಆಸನ ಅಂತ ಒಬ್ಬ ಋಷಿ ಆಗಿ ಹೋದರು. ಅವ್ರ ಹೆಸರ ಮಚ್ಚೇಂದ್ರನಾಥ ಅಂತ ದೊಡ್ಡ ಋಷಿಗಳವರು. ಅವ್ರ ಕಠಿಣ ಆಸನಗಳು ಮಾಡ್ತಿದ್ರು. ಈ ಆಸನ ಮಾಡುವುದರಿಂದ ಇಲ್ಲೊಂದು ಅಡ್ರಿನಲ್ ಗ್ರಂಥಿ ಇರ್ತದೆ. ಅಡ್ರಿನಲ್ ಗ್ರಂಥಿ ಒಳಗೆ ಏನಾಗಿರ್ತೈತಿ, ನಾವು ಊಟ ಮಾಡಿದ್ದೆಲ್ಲ ಪಿತ್ತಾಗಿರ್ತದೆ. ಭಾಳ ಮಂದಿ ಬಸ್ನಾಗ ಹೋಗ್ಬೋದು ವಾಂತಿ ಹಾಕಿರ್ತೈತಿ, ತಲೆ ನೋವಿಸ್ತೈತಿ ಊಟ ಮಾಡಿದ್ರೇನ ಒಬ್ಬೊಬ್ಬರಿಗೆ, ಮತ್ತು ಊಟ ಮಾಡಿದ ಡೈಜೆಷನ್ ಆಗಂಗಿಲ್ಲ. ಅದಕ್ಕೆ ಈ ಅರ್ಧ ಮಚ್ಚೇಂದ್ರ ಆಸನ ಮತ್ತು ಸಕ್ಕರೆ ಕಾಯಿಲೆಗೆ ಒಳ್ಳೆಯ ಆಸನ. ಅದನ್ನು ಹಿಂಡಿ ತೆಗೋದ್ರನ್ನ ನೀವು ಬಟ್ಟೆಯನ್ನು ಏನು ಮಾಡ್ತೀರಿ, ಡೈಲಿ ಬಟ್ಟೆಯನ್ನು ತೆಗಿ ತೊಳೆಗಳನ್ನು ಹಿಂಡ್ತೀರಿಲ್ಲ, ಸ್ವಚ್ಛ ಹಿಂಡ್ತೀರಿ. ಹಿಂಡಿದ್ಗಳನ್ನೆಲ್ಲ ಲಘು ಬೇಗ ಆರ್ತದೆ. ಹಂಗೆ ಇಲ್ಲಿ ಅಡ್ರಿನಲ್ ಈ ಅರ್ಧ ಮಚ್ಚೇಂದ್ರ ಆಸನ ಮಾಡೋದ್ರಿಂದ ನಮ್ಮಲ್ಲಿ ಏನು ಅಡ್ರಿನಲ್ ಗ್ರಂಥಿ ಒಳಗೆ ಒಂದು ಅದು ವಿಷ ತುಂಬಿಟ್ಟಿರ್ತೈತಿ, ಕಿತ್ತೈತಿ ನೋಡಿ, ತಲೆ ನಿಲ್ಸಿರ್ತೈತಿ. ಇದನ್ನು ಮಾಡೋದ್ರಿಂದ ಅದನ್ನ ಹಿಂಡಿ ತೆಗೆದ್ರೆ ಅಂದ್ರೆ ಅದೆಲ್ಲ ರಸ ಎಲ್ಲ ಹೊರಗೆ ಹೋಗ್ತೈತಿ, ಡೈಜೆಷನ್ ಚೆನ್ನಾಗಿ ಹಸಿವು ಆಗ್ತದೆ. ಅದನ್ನ ಹೆಂಗೆ ಮಾಡ್ಬೇಕಂದ್ರೆ ಬಲಗಾಲನ ಈ ರೀತಿ ತೊಗೊಳ್ಳಿ. ಯಾರಿಗೆ ಇಷ್ಟ ಮಾಡಿ, ನಿಮ್ಗೆ ಇಷ್ಟ ಕಾಲಿಡ್ರಿ, ಇಷ್ಟು ತೊಗೊಂಡು ಅದು ಡೈಲಿ ಮಾಡಿದಾಗ ಬರ್ತದೆ. ಈ ರೀತಿ ತೊಗೊಂಡು ಈ ತೊಗೊಂಡುಗಳನ್ನ ನಿಧಾನ ಹಿಂಗೆ ಒತ್ತು. ಕಡಿಕೆ ಏನು ಮಾಡುವ, ಇಷ್ಟರ ಹಿಡ್ಕೊಳ್ಳು, ಕಡಿಕೆ ಇಷ್ಟ ಹಿಡ್ಕೊಳ್ಳು. ಹಾಂ, ಇಷ್ಟು ಹಿಡ್ಕೊಳ್ಳು. ಯಾರಿಗೆ ಬರ್ತದ ಅದನ್ನ ಏನು ಮಾಡಬೇಕು, ಇಲ್ಲಿ ಹಿಡ್ಕೊಳ್ಳು. ಎಡಗೈಯನ್ನು ಹೊಟ್ಟೆ ಸುತ್ತಬೇಕು. ಈ ರೀತಿ ನಿಧಾನವಾಗಿ ತಿರುಗಿಸಿ ಹೊಟ್ಟೆಯನ್ನು ತಿರುಗಿಸ್ಬೇಕು ಜೋರಾಗಿ. ಹಿಂಡಿ ತೆಗೆದ್ರೆ ಅಂದ್ರೆ ನಿಮಗೆ ಎಲ್ಲ ವಿಷಯ ಎಲ್ಲ ಹೊರಗೆ ಹೋಗತ್ತೆ ನೋಡ್ರಿ. ವಿಷಯ ಎಲ್ಲ ಹೊರಗೆ ಹೋತಂದ್ರೆ ಚೆನ್ನಾಗಿ ಹಸಿವು ಆಕತಿ, ಚೆನ್ನಾಗಿ ನಿದ್ರೆ ಬರ್ತದ್ರಿ. ಯಾವುದು ನಿಮ್ಮಲ್ಲೇ ಪಿತ್ತು, ಕಫ, ವಾತ, ಅಸ್ತಮಾ, ಅಲರ್ಜಿಕ್ಕು ಭಾಳ ಮಂದಿಗೆ ಮಳೆಗಾಲದಾಗ ಚಳಿಗಾಲದಾಗ ಪಿತ್ತ ಕಫ ಆಗ್ತದೆ. ಇದನ್ನು ಡೈಲಿ ಮಾಡ್ತಾ ಇರೋದು. ಆಗೋಣ ರಿವರ್ಸ್ ಈ ರೀತಿ ತಗೊಳ್ಳಿ. ಈಗ ಎಷ್ಟೆಷ್ಟಾಗತ್ತೆ ಅಷ್ಟಷ್ಟ ಮಾಡಿ, ಅದೇ ಆರಾಮಾಗಿ ಮಾಡೋದು. ಅದಕ್ಕೆ ಹೇಳಿದ್ರು ಪತಂಜಲಿ ಮುನಿಗಳು ಸ್ಥಿರಂ ಸುಖಂ ಆಸನಂ ಅಂದ್ರೆ ಅವರು ಹೆಂಗಿರ್ಬೇಕಂದ್ರೆ ನಮ್ಮ ಆಸನ ಸ್ಥಿರವಾಗಿರಬೇಕು, ಸುಖವಾಗಿರಬೇಕು, ಆನಂದವಾಗಿರ್ಬೇಕು ಅಂತ ಹೇಳಿದ್ರು ಅವ್ರು ಪತಂಜಲಿ ಮುನಿಗಳು. ತ್ರಾಸ ಪಟ್ಕೊಂಡು ಮಾಡೋಂಗಿಲ್ಲ, ಆರಾಮಾಗಿ ಮಾಡೋದು. ಹಾಂ, ಈಗ ಸ್ವಲ್ಪ ಕಾಲುಗಳನ್ನ ಮತ್ತೆ ಚಾಚರಿ ಸ್ವಲ್ಪ ನಿಧಾನವಾಗಿ ಬನ್ನಿ. ಈಗ ಮಂಡೂಕಾಸನ ಮಾಡೋಣ. ಈ ರೀತಿ ವಜ್ರಾಸನ, ಈ ರೀತಿ ಬಲಗಾಲನ್ನು ತೆಗೆದುಕೊಳ್ಳು. ಆಮೇಲೆ ನೋಡಿ, ಯಾರಿಗೆ ಬರ್ತದ ಅವ್ರು ಮಾಡ್ರಿ, ಬರದವರು ಹಾಗೆ ಈ ರೀತಿ ಎರಡೂ ಈ ರೀತಿ ಕಾಲುಗಳು ಹಿಂಗಿರ್ಬೇಕು, ಈ ರೀತಿ ಇರಬೇಕು. ಗೈ ಕೂಡಬೇಕು. ಯಾರಿಗೆ ಬರ್ತದ ಅವ್ರು ಮಾಡ್ರಿ. ಒಮ್ಮೆ ನರಗಳು ಹಿಡಿತಾವೆ, ಅದಕ್ಕೆ ಏನು ಮಾಡ್ಬೇಕು, ಇಲ್ಲೊಂದು ಟ್ಯಾವೆಲ್ ಹಾಕೋಬೇಕ್ರಿ. ಬರೋ ಮುಂದೆ ಒಂದು ಟ್ಯಾವೆಲ್ ತೊಗೊಂಬರಿ. ಇಲ್ಲಿ
ನಡಬರ್ಕ್ ಇಲ್ಲಿ ಟ್ರಾವೆಲ್ ಎರಡಿಗೂ ಸುತ್ತೆ ಸ್ವಲ್ಪ ಟ್ರಾವೆಲ್ ಹಾಕೊಂಡ್ರೆ ಇದು ನೋವು ಬರೋದಿಲ್ಲ. ನೀವು ಡೈಲಿ ಮಾಡಿದ್ರಂದ್ರೆ ನೋವು ಬರೋದು. ಡೈಲಿ ಮಾಡ್ತಾ ಇದ್ದೀರಂದ್ರೆ ಆಸನ ಮಾಡಿ ನಾವು ಈ ಧ್ಯಾನ ಮಾಡ್ಬೇಕಾದ್ರೆ ಕಂಪಲ್ಸರಿ ಆಸನಗಳು ಬೇಕಾ. ಆಮೇಲೆ ಮಾಡಬೇಕು, ಈ ಏಕೈಕ ಆಸನ ಅಂದ್ರೆ ನಮಾಜ್ ಮಾಡೋ ಬಂದು ನೋಡ್ರಿ, ಇದೇ ಕುಂತವ್ರು ನಮಾಜ್ ಮಾಡ್ತಾರೆ ಮುಸಲ್ಮಾನರು. ಈ ಇದರೊಳಗೆ ಹೆಚ್ಚು ಮಾಡ್ತಿರ್ತಾರೆ. ಇದನ್ನು ಮಾಡೋದ್ರಿಂದ ನಮ್ಮ ಡೈಜೆಷನ್ ಚೆನ್ನಾಗಿ ಆಗತ್ತೆ. ಮತ್ತು ಸಕ್ಕರೆ ಕಾಯಿಲೆ ಅವ್ರಿಗೆ ಒಳ್ಳೆಯ ಆಸನ. ಹೆಂಗತ್ತಂದ್ರೆ ಈ ರೀತಿ ಹೆಬ್ಬಳನ್ನು ಒಳಗೆ ಹಾಕೋದು, ಈ ರೀತಿ ಮಡಚೋದು, ನಿಧಾನವಾಗಿ ಹೊಟ್ಟೆ ಒಳಗೆ ಕಿಬ್ಬಟ್ಟಿ ಒಳಗೆ ತೊಡ್ಕೋದೆ. ಈ ರೀತಿ ತುರುಕಿ ನಿಧಾನವಾಗಿ ಏನು ಮಾಡ್ಬೇಕ್ರಿ, ಉಸಿರನ್ನು ಬಿಡಬೇಕು. ನಮ್ಮ ಎದೆ ಯಾರಿಗೆ ಎಷ್ಟಕ್ಕದಷ್ಟೇ ಮಾಡಬೇಕು. ನಿಧಾನವಾಗಿ ಮೇಲ್ಗಡೆ ಸ್ವಲ್ಪ ನಮ್ಮ ದೃಷ್ಟಿ ಹಿಂಗಿರ್ಬೇಕು. ಎರಡೂ ಎದೆ ತೊಡೆಗೆ ತಾಗಿರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು, ಹಾಗೇ ಇರಬೇಕು. ನಿಮಗೆ ಯಾರಿಗೆ ತ್ರಾಸ ಅನಿಸುತ್ತೆ ಅವಾಗ ಉಸಿರನ್ನು ತೆಗೆದುಕೊಟ್ಟ ನಿಧಾನವಾಗಿ ಮೇಲ್ಗಡೆ ಬರಬೇಕು. ಇದನ್ನು ಮಾಡೋದ್ರಿಂದ ಇಲ್ಲಿ ಜಠರ ಕ್ರಿಯೆ, ನಮ್ಮ ಏನು ಅಡುಗೆ ತಯಾರು ಮಾಡೋದು ನೋಡಿ, ಇದು ಒಲಿ. ಈ ಒಲಿ ಚೆನ್ನಾಗಿ ಇಟ್ಕೋಬೇಕ್ರಿ. ಒಲಿ ಚೆನ್ನಾಗಿರ್ಲಿಲ್ಲ ಅಂದ್ರೆ, ಅಡುಗೆ ಮಾಡೋದು ಚೆನ್ನಾಗಿರ್ಲಿಲ್ಲ ಅಂದ್ರೆ ಇದು ಕೆಟ್ಟು ಬಿಟ್ಟಿರ್ತಂದ್ರೆ ಭಾಳ ಮಂದಿ ಊಟ ಮಾಡಿದ್ರೆ ಸಂಡಾಸ್ಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಈ ಅಡುಗೆ ಅದಲ್ಲ, ಅಡುಗೆ ಮಾಡೋವು ಇದನ್ನು ಚೆನ್ನಾಗಿ ಇಟ್ಕೋಬೇಕು. ಇಲ್ಲೇ ನಮ್ಮ ಜಠರ ಕ್ರಿಯೆ, ಈ ಜಠರ ಕ್ರಿಯೆ ಚೆನ್ನಾಗಿರಲಿಲ್ಲ ಅಂದ್ರೆ ನಮ್ಮ ಶರೀರ ಏನು ಮಾಡೋದು ತಗೊಂಡು. ಅದಕ್ಕೆ ನಾವು ಊಟ ಮಾಡಿದ ಕರಗಬೇಕಾದ್ರೆ, ಬೇಕಾದ್ರೆ ಕೆಮ್ಮನ ತಿಂದು ಏನು ಮಣ್ಣು ತಿಂದ್ರು ಅವ್ರು ಕರಗಿಸ್ತಾರೆ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಇದನ್ನು ಚೆನ್ನಾಗಿ ಇಟ್ಕೋಬೇಕು. ಇನ್ನು ಚೆನ್ನಾಗಿ ಇಟ್ಕೋಬೇಕಾದ್ರೆ ಇದಕ್ಕೆಲ್ಲ ಸರಿಯಾಗಿ ಅದಕ್ಕೆ ಆಹಾರಗಳನ್ನು ಕೊಡಬೇಕು, ಜೀವನ ಶೈಲಿ ಬದಲಾಯಿಸ್ಕೋಬೇಕು. ಕುಡಿಬೇಕಾದ್ರೆ ನೀರು ಏನು ಮಾಡ್ಬೇಕ್ರಿ, ಕುಂತ ಕುಡಿಬೇಕು, ನೆತ್ತು ಕುಡಿಬಾರ್ದು. ಭಾಳ ಮಂದಿ ನೆತ್ತು ಕುಡಿಯಾಕತ್ತೀರಿ, ಮೊಣಕಾಲುಗಳು ನೋವಾಗ್ತಾವೆ. ಕುಂತು ನೀರು ಕುಡಿಬೇಕು. ಮತ್ತು ಎದ್ದುಗಳು ಎಲ್ಲರೂ ನಾಳಿಂದ ಏನು ಮಾಡ್ರಿ, ಬಿಸಿನೀರು ಉಗುರು ಬೆಚ್ಚಗೆ 1-2 ಗ್ಲಾಸ್ ನೀರು ಕುಡಿದು ಬರ್ರಿ. ಕುಡಿದು ಸಂಡಾಸೆಲ್ಲ ಹೋಗಿ ನೀವು ಕುಡಿದ್ರಿ ಅಂದ್ರೆ ಸಂಡಾಸ್ ಕ್ಲಿಯರ್ ಆಗ್ತದೆ. ಅದು ಹೆಚ್ಚಿಗೆ ಎಲ್ಲರೂ ಕುಡೀರಿ. ಬಿಸಿನೀರು ಎದ್ದುಗಳೇ ಎಲ್ಲರೂ ಕಂಪಲ್ಸರಿ ಕುಡಿಯೋಕೆ ಶುರು ಮಾಡಿರಿ. ಎದ್ದುಗಳೇನು ಬಿಸಿನೀರು ಹಲ್ಲಿಗೆಲ್ಲಿ ಸ್ವಚ್ಛ ತೊಳ್ಕೊಂಡು ಮಾಡಿರಿ. ಅದಕ್ಕೂ ಇನ್ನೊಂದು ಅದ, ಯಾರಿಗೆ ಕಣ್ಣಿನ ನೋವುಗಳು, ಇದು ಕಣ್ಣಿನ ಸರಿತತ್ತಂದ್ರೆ ಅಥವಾ ಇಲ್ಲಿ ಯಾವತ್ತೂ ಕೂದಲು ಉಬ್ಬು ಆಗ್ಬೇಕಾದ್ರೆ ಏನು ನಾವು ಮುಂಜಾನೆ ಇರ್ತದಲ್ಲ ಅದು ಕೆಲವರು ಒಪ್ಪಂಗಿಲ್ಲ. ಈ ಆಯುರ್ವೇದಿಕದವ್ರು ಹೇಳ್ತಾರೆ ಡಾಕ್ಟರ್, ಈ ಏನು ನೀವು ಬಾಯೊಳಗೆ ಬಂದಿರ್ತಿಲ್ಲ ಬುರುಗ ರಾತ್ರಿ ಮಲ್ಕೊಂಡು ಅದನ್ನು ತೊಗೊಂಡು ಈ ರೀತಿ ಇಲ್ಲಿ ಹಚ್ಕೊಂಡ್ರಂದ್ರೆ ಈ ಒಟ್ಟ ಕೂದಲ ಕಪ್ಪಾಗಂಗಿಲ್ಲ. ಮತ್ತು ಇವೆಲ್ಲ ಕರ್ರಾಗಿರ್ತಾವೆ ನೋಡ್ರಿ ಭಾಳ ಮಂದಿ, ಅದೆಲ್ಲ ಆಗೋದಿಲ್ಲ. ಅದನ್ನು ಡೈಲಿ ಹಚ್ಕೋಬೇಕಾಗತ್ತೆ. ನೀವು ಒಂದು ತೆಗೆದು ಕೆಲವೊಬ್ಬರು ಬೇಡ ಆಪ್ಷನ್ ಯಾಕಂದ್ರೆ ಬಿಡ್ತಿರ್ತಾರೆ. ಆಯುರ್ವೇದಿಕ ಪ್ರಕಾರ ಹಚ್ಕೋಬೇಕಂತ ಹೇಳ್ತಾರೆ ಡಾಕ್ಟರು. ಆಮೇಲೆ ಇನ್ನೊಂದು ಏನು ಮಾಡ್ರಿ, ಇದ್ರೊಳಗನೆ 3 ಮಾಡೋದು. ಈಗ ಎಡಗೈಯನ್ನು ಈ ರೀತಿ ಹೊಟ್ಟೆ ಒಳಗೆ ಹಾಕ, ಬಲಗೈಯನ್ನು ಈ ರೀತಿ ತೋಳಿ ನಿಧಾನ ಉಸಿರು ಬಿಡ್ತಾ ಕೆಳಗೆ ಬರ್ರಿ. ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ಆಮೇಲೆ ನಿಧಾನವಾಗಿ ಮೇಲ್ಗಡೆ. ಈಗ ಸ್ವಲ್ಪ ಮೇಲ್ಗಡೆ ಈ ರೀತಿ ಕೈಗಳನ್ನು ತಗೊಳ್ರಿ. ನಿಧಾನವಾಗಿ ಈ ಭಾಗ ನೇರವಾಗಿರಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ನಿಮ್ಮ ಶಕ್ತಿ ಅನುಸಾರ, ಭಾಳ ತ್ರಾಸು ಮಾಡ್ಕೊಂಡು ಮಾಡಂಗಿಲ್ಲ. ನಿಧಾನವಾಗಿ ಏನು ಮಾಡಬೇಕು, ಇದು ಅರ್ಧ ಉಷ್ಟ್ರಾಸನ. ಉಷ್ಟ್ರ ಅಂದ್ರೆ ಏನ್ರಿ, ಒಂಟಿ ಟೈಪ್ ಮಾಡು. ಈಗ ನಿಧಾನವಾಗಿ ಹಿಂಗೆ ಮಾಡು. ಆಮೇಲೆ ಪೂರ್ಣ ಉಷ್ಟ್ರಾಸನ ಅಂತಾರೆ. ಬಲಗೈನ ಎತ್ತೋದು. ಯಾರಿಗೆ ಬರ್ತದೆ ಅವ್ರು ಅಷ್ಟ ಮಾಡ್ರಿ. ಒಂದ್ಸಲ ನೋಡ್ಕೊಳ್ರಿ ವಯಸ್ಸಾದವರು. ಈಗ ಈ ಬಲಗೈಯಿಂದ ಬಲಗಾಲಿನ ಹಿಂಬಳೆ ಹಿಡ್ಕೋಬೇಕು. ನರಗಳು ಹಿಡುವಂಥ ಸಾಧ್ಯತೆಗಳು ಇರ್ತಾವ. ನಿಧಾನವಾಗಿ ಮಾಡಬೇಕು. ಈ ರೀತಿ ಹಿಡ್ಕೋಬೇಕು. ಈಗ 2 ಕಾಲು ಕುಡಿರ್ಬೇಕು. ಗಟ್ಟಿಯಾದ ಮುಂದ್ಗಡೆ ಒತ್ತಬೇಕು. ಸಾವಕಾಶ ತೋರ್ಕೈ ಹೊಡೆದ ತೋರ್ಕೈ ಈ ರೀತಿ ಮಾಡೋದು. ಡೈಲಿ ವಯಸ್ಸಾದವರು, ವೇಟ್ ಜಾಸ್ತಿ ಇದ್ದವರು ನಿಧಾನ ಮಾಡಿರಿ. ಒಂದು ಸಲ ಆಗೋದಿಲ್ಲ. ಇವೆಲ್ಲ ಏನಾಗ್ಯಾವ ನಮ್ಮ ಎಲ್ಲ ಅವು ಯಾವುದೋ ವ್ಯಾಯಾಮ ಇರ್ಲಿಕ್ಕೆ ಏನೂ ಇರ್ಲಿಕ್ಕೆ ಶಟದ್ ನಿಂತ್ಬಿಟ್ಟಾವ. ಅವೆಲ್ಲ ಈ ಸಾವಕಾಶ ಬಗ್ಗಿಸ್ಬೇಕಾಗತ್ತಾವ. ಇಲ್ಲ ಅಂತಂದ್ರೆ ಮುರಿತಾವ, ಇಲ್ಲ ನರಗಳ ಹಿಡಿತಾವ. ಅದಕ್ಕೊಂದ್ಸಲ ಮುದೋಳದಾಗ ಪದ್ಮಾಸನ ಮಾಡ್ಸಕತ್ತಿದ್ದು.
ಅವ ಕಾಲು ಹಿಂಗೆ ಹಿಂಗೆ ಕೂತನು ಕೂತ್ಗಳನ್ನ ಹಿಂಗೆ ಕಾಲು ತೊಗೊಂಡು ಹಿಂಗಿಟ್ಟ ಇದು ಕಾಲು ತೊಗೊಬಿಡ್ದ ಹಿಂಗೇನು ಹಿಡ್ಕೊಡ್ದ ಕಟ್ತೀನಿ ಮುರಿದ ಬಿಟ್ಟು ಮತ್ತು ಓಡಿ ಏನೋ ದವಾಖಾನೆ ಅದಕ್ಕೆ ಹೆಂಗೆ ಬೇಕು ಹಂಗೆ ಮುಳುವಂಗೆ ನಾವು ಮಾಡ್ಕೋಬೇಕು. ಈಗ ಕಾಲುಗಳನ್ನ ಈ ರೀತಿ ತೊಗೊಳ್ಳಿ. ಈಗ ತೊಗೊಳ್ಳಿ ನೀವು ಬಲಗಾಲಲ್ಲಿ ಮಾಡ್ತೀವಿ. ಈಗ ಹಿಂಗೆ ಮಾಡ್ಬೇಕು. ಅವ್ರು ಹೊಸದಾಗಿ ರೂಢಿ ಇದ್ದವರು ಈ ರೀತಿ ನರಗಳು ಹಿಡ್ಕೋಬೇಕು. ಮತ್ತು ಹೀಗೆ ತೊಗೊರಿ. ಈಗ ಏನು ಮಾಡ್ರಿ, ಗೋಮುಖ ಆಸನ ಅಂತಾರೆ. ಗೋಮುಖ ಅಂದ್ರೆ ಏನ್ರಿ? ಯಾರಿಗೆ ಗೊತ್ತದ ಗೋಮುಖ ಅಂತಾರ? ಸಂಸ್ಕೃತ ಶಬ್ದ ಅದು. ಬಲಗಾಲ ಹಿಂಗೆ ತೋಳು ನೋಡ್ರಿ. ಇದು ಇಲ್ಲಿ ಆಕಳಗತೆ ಆಕಳ ಅಂತಾರೆ. ಗೋಮುಖ ಅಂದ್ರೆ ಆಕಳ. ಇದು ನೋಡ್ರಿ ಆಕಳಗತೆ ಮೊಕ್ಕ ಐತಿ. ಅವಾಗ ಏನು ಮಾಡಿದ್ರಿ, ಋಷಿಗಳಿಗೆ ಹೆಸರು ಗುರ್ತಿದ್ರು ಅವ್ರು. ಈಗೆಲ್ಲ ಹೆಸರು ಭಾಳ ಬಂದವ್ರಿ ಹೆಸರು ಇಡಾಕ. ಅವಾಗ ಏನು ತಿರು ಕಲ್ಲಪ್ಪ ಮಲ್ಲಪ್ಪ ಹಿಂಗೆಲ್ಲ ಹಚ್ಚಿದ್ರ. ಈಗ ಇಲ್ರಿ, ಈಗ ಹೆಸರು ಬೇರೆ 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 ನಾವು ಒಂದು ದೊಡ್ಡ ಬುಕ್ಕ ಮಾಡ್ಯಾರಿ ಹೆಸರು ಇಡಾಕ. ಅವ್ರಿಗೆ ಗೊತ್ತಾಗಲಿ ಪಾಪ ಅವ್ರಿಗೆ. ಅವ್ರೇನು ಮಾಡಿದ್ರು, ಪ್ರಾಣಿಗಳು ಪಕ್ಷಿಗಳು ಹಿಂಗೆ ಹೆಸರು ಇಟ್ಬಿಟ್ರು. ಇದಕ್ಕೆ ಗೋಮುಖ ಅಂತ ಹೆಸರು ಇಟ್ರು. ಈಗ ಏನು ಮಾಡಬೇಕು, ಬಲಗಾಲನ್ನ ಈ ರೀತಿ ಇಟ್ಕೊಂಡ್ರಿಲ್ಲ. ಈಗ ಬ್ಯಾಲೆನ್ಸ್ ಸಿಗ್ತಿಲ್ರಿ. ಕಟ್ಟಿ ಮ್ಯಾಗ ಕುತ್ಕೊಂಡು ಹಿಂಗೆ ಭಾಷಣ ಮಾಡ್ತಿರ್ತಾರೆ ನೋಡ್ರಿ. ಅವ್ರು ಬಂದ್ರಿ ಇವ್ರು ಬಂದ್ರಿ ಅಂತೇಳಿ ಹಿಂಗೆ ಕುತ್ಕೊಂಡು ಹೇಳ್ತಿರ್ತಾರೆ ಅವ್ರು. ಈಗೇನು ಚಾಡಿ ಇದು ಇರ್ತಾರಲ್ಲ ಅವ್ರಿಗೆ, ಹಳ್ಳಿ ಒಳಗೆ ಕೂತು ಹಿಂಗೆ ಮಾತಾಡ್ತಿರ್ತಾರೆ. ಅಗದಿ ಆರಾಮ್ ಕೂತಿರ್ತಾರೆ ಅವ್ರು. ಹಿಂಗೆ ಕೂತು ಹೇಳ್ತಿರ್ತಾರೆ, ಭಾಷಣ ಮಾತಾಡ್ಕೋತ ಕೂತಿರ್ತಾರೆ. ಇದು ಒಂದು ಆಸನ ರೀ. ಒಂದು ಎಷ್ಟು ಅದಾವು? 84 ಲಕ್ಷ ಆಸನಗಳು ಅದಾವತ್ತು. ಎಷ್ಟು ರೀ? ಹಾಂ, ಅವು ಎಷ್ಟು ಮಾಡಿದ್ರು ಕಡಿಮೆ. ಹೆಂಗೆ ಕುಂತರು ಒಂದು ಸಂಡಾಸನ ಕೂತ್ರೆ ಅದು ಒಂದು ಸಂಡಾಸ ಆಸನ ಅಂತಾರೆ ಅದಕ್ಕೂ. ಹಾಂ, ಹಿಂಗೆಲ್ಲ ಅದಾವ. ಈಗ ಬಲಗೈಯನ್ನ ಯಾವ ಕಾಲದಲ್ಲ, ಈ ಬಲಗೈ ಇದನ್ನ ಎತ್ತೋರಿ. ಎರಡೂ ಲಾಕ್ ಮಾಡೋದು. ಈಗ ನೋಡ್ರಿ, ಕುತ್ತಿಗೆ ನಾವು ಸ್ಪೆಂಡಾಲಿಸಸ್ ಎಷ್ಟೋ ಮಂದಿ ಕುತ್ತಿಗೆ ದೊಡ್ಡ ಬಟ್ಟ ಹಾಕೊಂಡು ಅಡ್ಡಾಡ್ತಿರ್ತಾರೆ ನೋಡ್ರಿ. ಯಾಕೆ ಹೇಳ್ತಾರೆ ಅಂತಂದ್ರೆ ಕುತ್ತಿಗೆ ದಪ್ಪ ಆಗಿಬಿಟ್ಟಿರ್ತೈತಿ. ಹಿಂಗಾಗಿ ಅವ್ರಿಗೆ ಏನಾಗಿಬಿಟ್ಟಿರ್ತಾವ, ರಕ್ತ ಸಂಚಾರ ಕಡಿಮೆ ಆಗಿಬಿಡ್ತದೆ. ಕುತ್ತಿಗೆ ದಪ್ಪ ಅಂತಂದ್ರೆ ಏನಾಗತ್ತೆ, ವೇಟ್ ಜಾಸ್ತಿ ಆಗತ್ತೆ, ಕುತ್ತಿಗೆ ಒತ್ತೈತಿ. ಒತ್ತುಗಳ ನರಗಳ ಅಲ್ಲಿ ಬ್ಲಡ್ ಹರಿದಾಡೋದು. ಆಮೇಲೆ ಏನು ಮಾಡ್ತಿದ್ರೆ, ಬ್ಲಡ್ ಹರಿದಾಡೋದ್ರೆ ನಾವು ಹೆಚ್ಚಿಗಾಕ ಶುರು ಆಕತಿ, ನೋವು ಶುರು ಬರಾಕತ್ತೆ. ಆಮೇಲೆ ಎತ್ತಬೇಕಲ್ಲ, ಇಲ್ಲಿ ಒತ್ತು ಕೂತಿರ್ತೈತದ. ಒತ್ಬೇಕಾರೆ ಏನು ಮಾಡ್ತಾರೆ, ದೊಡ್ಡ ಪಟ್ಟ ಹಾಕ್ತಾರೆ, ಹಿಂಗೆ ಎತ್ತಾರೆ ಮ್ಯಾಗ. ಡಾಕ್ಟ್ರ್ ಏನಂತಾರ, ದೊಡ್ಡ ಪಟ್ಟ ಹಾಕುವ ತಾನೇ ಎತ್ತಾರೆ. ಮತ್ತು ಆಟೋಮೆಟಿಕ್ ಆಗತ್ತೈತೆ ಅದು ಮ್ಯಾಗ ಹೋಗಂತೆ ಅಂತರ ಆಕತಿ, ರಕ್ತ ಸಂಚಾರ ಶುರು ಆಕತಿ. ಇಷ್ಟೈತೆ. ಇದನ್ನ ನಾವು ಯೋಗ ಮಾಡಿದ್ರೆ ಪಟ್ಟಾನು ಬೇಡ. ಅದನ್ನ ಹೆಂಗಿರ್ಬೇಕಂತಂದ್ರೆ ನೋಡಿ, ಲಾಕು ಈ ರೀತಿ ಕೈಗಳಿರ್ಬೇಕು. ಈಗ ಈ ರೀತಿ ಲಾಕ್ ಆಗ್ಬೇಕು. ಯಾರಿಗೆ ಎಷ್ಟಾಗತ್ತೆ ಅಷ್ಟು ಮಾಡಿ. ಒಂದೇ ಸಲ ಬರುವುದಿಲ್ಲ, ವರ್ಷ ಆಗಂಟ್ಲೆ ಪ್ರಾಕ್ಟೀಸ್ ಮಾಡಿ. ಹಾಂ, ಈಗೇನು ಮಾಡ್ರಿ, ಈಗ ಬಲಗಾಲನ್ನ ಮಡ್ತೀರಿ, ಎಡಗಾಲನ್ನ ಬಲಗಾಲ ತೊಡೆ ಮ್ಯಾಗ ತೋರಿ. ಹಾಂ, ತೋರಿ ಸ್ವಲ್ಪ ಹಿಂಕೊಂಡು. ಹಾಂ, ಇದನ್ನ ಈ ಕಾಲನ್ನ ಕುಂಡಿರ್ಬೇಕು. ಇದ್ರ ಮ್ಯಾಗ ಇಷ್ಟು ಕುಂತ್ರೆ ನೀವು ಒಟ್ಟೆ ಬೀಳೋದಲ್ಲ, ಬ್ಯಾಲೆನ್ಸ್ ಸಿಗ್ತದೆ ನೋಡ್ರಿ. ಎಲ್ಲರೂ ಈ ಕಾಲ ಮ್ಯಾಗ ಕೂತ್ರೆ ಬ್ಯಾಲೆನ್ಸ್ ಸಿಗ್ತದೆ. ಈ ಕಾಲಿನ ಈ ಪೂರ್ತಿ ಸೈಡಿಂಗ್ ಇಟ್ಕೊಂಡ್ರಿ. ಇಷ್ಟು ಕೂತ್ರೆ ನೋಡ್ರಿ ಆರಾಮ್ ಮಾಡ್ಬೋದು. ಒಂದು ಹೊಸಾಗಿದ್ರೆ ಅಂತ ಆಗೋದು. ಆ್ಯಬ್ ಏನು ಮಾಡು, ಈ ಎಡಗೈಯನ್ನ ಈ ರೀತಿ ಹಾಂ, ಈಗ ಎಡಗೈಯ ಒಂದು ಸ್ವಲ್ಪ ತೊಂದರೆ ಆಗತ್ತೆ. ಯಾಕೆ ತೊಂದರೆ ಆಗತ್ತಂದ್ರೆ ಈ ಟೈಪ್ ಇದಕ್ಕೆ ಸ್ಟಾರ್ಟಿಂಗ್ ಇಟ್ಟು ಮಾಡಿ. ಇದಕ್ಕೆ ಬರ್ಲಿಕ್ಕಂದ್ರೆ ಒಂದು ಖರ್ಚು ಏನಾರ ತೋರಿ ಹಿಂಗೆ ಹಿಡಿದು ಜಾಗ ಬರ್ತೈತೆ, ತಾನ ದಿವಸ ಬರ್ತದೆ. ಈಗ ನಿಮ್ಗೆ ಬಲಗೈ ಈಜಿ ಮಾಡಿದ್ರಿ, ಎಡಗೈ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ನೀವೇನು ಮಾಡ್ರಿ, ಯಾವ್ದಾರ ವಸ್ತು ಕೊಡ್ಬೇಕಾರೆ ಏನಂತೀರಿ, ಬಲಗೈಲಿ ಕೊಡೋ, ನೀನು ಎಡಗೈಲಿ ಕೊಡಕತ್ತೇನ ತುಂಬ ಈಚೆ ಕಡೆ ಕೊಡತ್ತ. ಅದಕ್ಕೆ ಇವತ್ತು ಈಗ ಏನಂತೈತೆ ಅದಕ್ಕಯ್ಯ, ಅದಕ್ಕಾರ ನನಗತ್ತೀರಿ. ಈಗಾರ ನಾ ಯಾಕೆ ಹೋಗಲು ಮಾಡೋದಿಲ್ಲತ್ತ. ಅದಕ್ಕೆ ಏನು ಮಾಡ್ಬೇಕು ನಾವು, ಎಡಗೈಯ ಬಲಗೈಯ ಬೇರೆ ಅಲ್ಲ, ಎಡಗೈನೂ ಅಷ್ಟ ಬಲಗೈನೂ ಅಷ್ಟ ಯೋಗಕ್ಕೆ. ಈ ರೀತಿ ಈಗಿಷ್ಟ ಮಾಡೋಣ. ಈಗ ಮತ್ತೆ ನಾಳೆ ನಾನು ಈಗ ಆರಾಮಾಗಿ ಸ್ವಲ್ಪ ಕೆಳಗಡೆ ಮಲ್ಕೊಂಡು ಬಟ್ಟೆ ಕೆಳಗಡೆ ಮಾಡುವಂಥ ಆಸನಗಳನ್ನು ಮಾಡೋಣ. ಈ ರೀತಿ ಹಾಂ, ಹಾಂ ಈ ರೀತಿ ಕೈಗಳನ್ನು ಊರಿ ಗದ್ದ ಮಾಡ್ಬಿಡಿ. ಆರಾಮಾಗಿ ಮಕ್ಕಳು ನೋಡಿ, ಸಣ್ಣ ಹುಡುಗರು ಹೆಂಗೆ ಮಕ್ಕೋತಾರೆ, ಸಣ್ಣ ಮಕ್ಕಳು ಹೆಂಗೆ ಮಕ್ಕೊಂಡಿರ್ತಾವೆ, ಹುಟ್ಟಿದ ಕೂಸುಗಳು. ಈಗ ನಾವೆಲ್ಲ ನರ್ಸರಿಗೆ ಅಡ್ಮಿಷನ್ ಮಾಡಿರಿ ಅಂತ ತಿಳ್ಕೊಂಬಿಡ್ರಿ ನೀವು. ಹಾಂ, ಹಿಂಗೆ ಹಾಂ, ಹಿಂಗೆ ಮಕ್ಕಳು ಹಿಂಗೆ ಗದ್ದ ಊರಿ
ಒಮ್ಮೆ ಎಡಕ್ಕೆ ಒಮ್ಮೆ ಬಲಕ್ಕೆ ಮಕ್ಕೋರಿ, ಎಡಕ್ಕೆ ಒಮ್ಮೆ ಬಲಕ್ಕೆ. ಹಾಂ ಹಾಂ. ಈಗ ಏನು ಮಾಡಿರಿ, ಕೈಗಳನ್ನು ಹಿಂಗೆ ತೊಗೊರಿ, ಬಾಜು ತೊಗೊರಿ. ಹಾಂ, ಈಗ ತೊಗೊಳ್ರಲ್ಲ, ಸ್ವಲ್ಪ ಎತ್ತರಿ, ಹಿಂಗೆ ಎತ್ತರಿ ನೋಡಿರಿ. ಹಾಂ, ವೆರಿ ಗುಡ್. ಹೇಳ್ಬೇಕು ಹಿಂಗೆ ಸರಿ. ನೋಡಿರಿ, ಕಾಲು ಹಚ್ಚಂಗಿಲ್ಲ, ಕಾಲು ಈಗ ತೆಳಗಿರಲಿ, ವಿಸ್ರಾಹ. ಹಾಂ, ಈಗೇನು ಮಾಡಿರಿ, ಎರಡೂ ಕೈಗಳು ಹಿಂದೆ ಕಟ್ಟಿದ್ರಿ. ಹಾಂ, ಸ್ವಲ್ಪ ನಾನು ಹೇಳ್ರಿ. ಹಾಂ, ವೆರಿ ಗುಡ್. ಕುತ್ತಿಗೆ ಮ್ಯಾಗ ಹೇಳ್ಬೇಕು. ಹಾಂ, ವಿಸ್ರಾಹ. ಹಾಂ, ಈಗ ಸ್ವಲ್ಪ ಕೈಗಳು ಈ ರೀತಿ ತಗೋರಿ. ಹಾಂ, ಪೂರಿ ಎತ್ತರಿ, ನಿಧಾನವಾಗಿ ಎತ್ತರಿ. ಹಾಂ, ಪೂರ್ಣ ಇರಬೇಕು, ಕೈಗಳು ಸದಾ ಇರಲಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ. ಭಾಳ ತ್ರಾಸು ತಗೊಂಡು ಮಾಡೋಂಗಿಲ್ಲ, ಆರಾಮಾಗಿ ಮಾಡು. ಯಾವ ತೊಂದರೆ ಆಗಿರಬಾರ್ದು, ತ್ರಾಸಾಗಿರ್ಬಾರ್ದು. ವಿಶ್ರಾಮ. ಈಗೇನು ಮಾಡಿರಿ, ಎಡ ಹಸ್ತ ಈಗ ಬಲ ಹಸ್ತ ಇಡ್ರಿ, ಎಡ ಹಸ್ತ ಮ್ಯಾಗ ಬಲ ಹಸ್ತ ಇಡ್ರಿ. ಹಾಂ, ಏನು ಮಾಡಿರಿ, ಸ್ವಲ್ಪ ಹಿಂಗೆ ಎತ್ತರಿ, ಈಗ ಎತ್ತರಿ. ಹಾಂ, ಪೂರ್ಣ ಎತ್ತರಿ, ಮತ್ತಿಂತು ಪೂರ್ಣ ಎತ್ತು. ಒಂದು ಎರಡು ಆಸನಗಳೆಲ್ಲ ಕೈ ಮ್ಯಾಗ ಅದಾವ್ರಿ. ಕೈ ಒಳಗೆ ತಾಕತ್ತು ಬರ್ಬೇಕು. ಭಾಳ ಮಂದಿ ಹುಡುಗರು ಈಗೇನು ಕೊಡಗೋಳು ನೀರು ಆಗಿಲ್ಲ ರೀ. ನಾವು ಸಣ್ಣವ್ರದಾಗ ಒಂದೊಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನೀರು ತೊಗೊಂಡ್ಬರ್ತಿದ್ವಿ. ಮೊದಲು ನಮ್ಮ ಊರಿಗೆ ಹೊಳಿ ದೂರ ಭಾಳ ಇತ್ತು. 2 ಕೊಡ ಹೊತ್ತಿದ್ವಿ ನಾವು. ಈಗ ಯಾರಿಗೂ ಗುರ್ತಿಲ್ಲ, ಶಿಂಬೆ ಅಂದ್ರೆ ಗುರ್ತಿಲ್ಲ. ಕೊಡಗಳು ತಾಮ್ರ ಕೊಡ ಯಾರಿಗೂ ನೀವು, ಖಾಲಿ ಕೊಡ ನೀಗುದಿಲ್ಲ ಈಗ. ಹೌದು, ಏನು ತಾಮ್ರ ಕೊಡಗಳು ಏನು ಇಲ್ಲ ಇಲ್ಲ. ಯಾರ ಮನೆ ಒಳಗೆ ಪೂಜಾ ಕಟ್ಟಾಕ್ತಾರೆ. ಹೌದು. ಹಾಂ, ಸ್ವಲ್ಪ ಮಹಿಳೆಯರ ಸಾರಿ ಹುಟ್ಟೋದ್ರಿಂದ ಕೆಲವೊಂದು ಆಸನಗಳನ್ನು ಬೇಡ. ಈಗ ಸ್ವಲ್ಪ ಕಣ್ಣು ಮುಚ್ಚಿರಿ. ಈಗೇನು ಮಾಡಿರಿ, ಬಲಗೈಯನ್ನು ಮುಂದೆ ಮಾಡಿರಿ, ಬಲಗೈ ಮುಂದೆ ಮಾಡಿರಿ, ಎಡಗೈ ಹಿಂಗೆ ತಗೋರಿ. ಹಾಂ, ಈಗ ಎತ್ತರಿ ನೋಡಿರಿ, ಎಡಗೈಯ ಮತ್ತು ಬಲಗೈಯ ಎಡಗೈ ಎತ್ತು. ವೆರಿ ಗುಡ್. ಹಾಂ, ನೋಡಿರಿ, ಇವೆಲ್ಲ ಕೈ ಒಳಗೆ ದೋ. ಹಾಂ, ಈ ಸ್ವಲ್ಪ ತಗೋರಿ ಎಡಕ್ಕೆ. ಹಾಂ, ಈ ರೀತಿ ಎತ್ತರಿ ಸ್ವಲ್ಪ ನೋಡಿರಿ, ಪೂರ ಹಿಂಗೆ ಬರ್ಬೇಕು. ಹಾಂ, ಒಂದು ಕೈ ದುಬ್ಬದ ಮೇಲೆ ಇರಬೇಕು, ಬಲಗೈಯ ಎಡಗೈಯ ನಿಮ್ಮ ದೃಷ್ಟಿ ಎಡಗೈ ಕಡೆ ಇರಬೇಕು. ವೆರಿ ಗುಡ್. ನೋಡಿ, ಇವೆಲ್ಲ ಮಾಡೋದ್ರಿಂದ ಎಲ್ಲ ಶರೀರ ಆ್ಯಕ್ಟಿವ್ ಆಗ್ತಾವೆ. ವಿಶ್ರಾಮ. ಈಗೇನು ಮಾಡಿರಿ, ಕೈಗಳನ್ನು ಹಿಂಗೆ ಊರಿ. ಸಿನಿಮಾ ಆ್ಯಕ್ಟರ್ಸ್ ಎಲ್ಲ ನಟಿಯರು ಈ ಆಸನ ಮಾಡ್ತಾರೆ ನೋಡ್ರಿ ಎಲ್ಲರೂ. ಹಾಂ, ಈ ರೀತಿ ಕೈ ಎತ್ತಿರಲ್ಲ, ಹಿಂಗೆ ಎತ್ತಬೇಕು ಹೊಟ್ಟಿ. ನೋಡಿರಿ, ಹಿಂಗೆ ಎತ್ತಿರಿ. ಹಾಂ, ಯಾರಿಗೆ ನೋಡಿರಿ. ಹಾಂ, ಕೈಗಳಿಂದ ಊರಿ ಸೀದಾ ಇರಲಿ. ಹಾಂ, ಹೊಟ್ಟೆ ಎದ್ದಿರ್ಬೇಕು ರೀ ಅಲ್ಲೇ. ಮತ್ತು ಹೊಟ್ಟೆ ಹಿಂಗೆ ಇಟ್ಸೋದು, ಹಿಂಗೆ ಮಾಡಬೇಡ, ಹಿಂಗೆ ಹೇಳ್ಬೇಕು, ಪೂರ್ಣ ಹೇಳ್ಬೇಕು. ಹಾಂ ಹಾಂ, ಎತ್ತರಿ. ವೆರಿ ಗುಡ್. ತಳಗ ಬಿಡಮ್ಮನೇನು, ತಳಗ ಸೀದಾ ಇರ್ಲಿಕ್ಕೆ. ಹಾಂ, ತಳಗ ಸೀದಾ ಮಾಡಿ ಕೈ ಮುಗಿ. ಹಾಂ, ಹೊಟ್ಟೆ ಎತ್ತ ಮೇಲೆ. ಹಾಂ ರೀ. ಹಾಂ, ಎದುರುಗಡೆ ನೋಡಿರಿ, ನೋಡಿರಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಅಜ್ಜಿ ಅವ್ರು ಚೆನ್ನಾಗಿ ಮಾಡತ್ತಾರೆ ನೋಡಿ ಇಲ್ಲ. ವಿಶ್ರಾಮ. ಈಗ ಹೊಟ್ಟೆಯ ಕೆಳಗೆ ಮಾಡುವಂಥ 1-2 ಆಸನಗಳು ಮಾಡೋಣ. ತಗೋರಿ ಎಲ್ಲರೂ. ಹಾಂ, ಈಗ ನಿಧಾನವಾಗಿ 2 ಕಾಲುಗಳನ್ನು ಕೂಡಿಸ್ರಿ. ಎರಡೂ ಕೈಯಿಂದ ಹಿಂಬಡ ಇಟ್ಕೋರಿ. ನೋಡಿ, ಯಾರಿಗೆ ಬೆನ್ನು ನೋವು ಮತ್ತು ನಡದ ನೋವು ಇರ್ತಾವೆ ನೋಡಿ. ಭಾಳ ಮಂದಿಗೆ ಬೆನ್ನು ನೋವು ಆಗ್ತಾವೆ. ಕಂಪ್ಯೂಟರ್ ಕೆಲಸ ಮಾಡೋರಿಗೆ, ಡ್ರೈವರಿಗೆ ಇದು ಒಳ್ಳೆ ಆಸನ ನೋಡಿ. ಪೂರ್ಣ ಎತ್ತದ ಹಿಂಗೆ, ಪೂರ್ಣ ಎತ್ತರಿ, ಪೂರ್ಣ ಎತ್ತರಿ. ಹಾಂ, ಪೂರ್ಣ ಎತ್ತಬೇಕು. ದೋ. ಈಗ ಬಿಡ್ರಿ. ಹಾಂ, ಈಗ ಏನು ಮಾಡಿರಿ, ಕೈಗಳನ್ನು ಈ ರೀತಿ 2 ಕಾಲುಗಳನ್ನು ಕೂಡಿಸ್ರಿ. ಅದನ್ನು ಈಗ ಈ ರೀತಿ ಮರ್ಕಟಾಸನ ಅಂತ ನೋಡ್ರಿ. ಮರ್ಕಟ ಅಂದ್ರೆ ಮಂಗ್ಯ ಹಿಂಗೆ ಮಾಡ್ತಿರ್ತದೆ ನೋಡ್ರಿ. ನಮ್ಮಲ್ಲಿ ಒಂದು ಮಂಗ್ಯ ಐತ್ರಿ, ಡೈಲಿ ಬರ್ತಿರ್ತದೆ. ಈ ಆಸನ ಮಾಡಕತ್ತಿದಂದ್ರೆ ಒಟ್ಟ ಹೋಗತ್ತಿದ್ದಲ್ಲ ಅದು. ಇದನ್ನು ಮಾಡಿಸಿ ಹೋಗ್ತಿರ್ತದೆ, ಇಲ್ಲ ನಮ್ಗೆ ಬಡಿತದೆ ಕಪಾಳ ಅದು. ಅದಕ್ಕೆ ಗುರ್ತಾಕಿತ್ತದು ಮರ್ಕಟ ಆಸನ ಅಂದ್ರೆ. ನೋಡಿ, ಈ ರೀತಿ ನಮ್ಮ ಕಾಲುಗಳು
ಬಲಗಡೆ ತಿರುಗಿರಬೇಕು, ಕುತ್ತಿಗೆ ಎಡಗಡೆ ತಿರುಗಿರಬೇಕು. ನೋಡಿ, ಯಾರಿಗೆ ಬೆನ್ನು ನೋವು, ಕುತ್ತಿಗೆ ನೋವು, ನಡುವು ನೋವುಗಳು ನಿವಾರಣೆ ಆಗ್ತಾವೆ ಇದನ್ನು ಮಾಡೋದ್ರಿಂದ. ಬೊಜ್ಜು ಕಡಿಮೆ ಆಕತಿ, ವೇಟ್ ಕಡಿಮೆ ಆಕತಿ. ಈ ರೀತಿ ತಿರುಗಿಸ್ರಿ. ಮತ್ತು ನಿಧಾನವಾಗಿ ಎಡಗಡೆ ಒಂದು ತಿರುಗಿಸ್ರಿ, ಪೂರ್ಣ ತಿರುಗಿಸ್ರಿ. ಹಿಂಬಡದ ಮ್ಯಾಗ ಹಿಂಬಡ ಇರಬೇಕು. ನಮ್ಮ ಕುತ್ತಿಗೆ ಬಲಗಡೆ ತಿರುಗಿರಬೇಕು. ಎರಡೂ ಕಾಲುಗಳು ನೆಲಕ್ಕಾಗಿರಬೇಕು. ಅಂಗೈಗಳು ಆಕಾಶ ನೋಡ್ತಾ ಇರಬೇಕು. ಏನು ಮಾಡಿರಿ, ಕಾಲುಗಳನ್ನು ಸ್ವಲ್ಪ ಅಗಲ್ ಮಾಡಿ, ಕಾಲುಗಳು ಅಗಲ್ ಮಾಡಿ ಈ ಎಡಗಾಲಿನ ಹಿಂಬಡಕ್ಕೆ ಬಲಗಾಲಿನ ಮೊಣಕಾಲು ಹಚ್ಚಬೇಕು. ನೋಡಿರಿ, ಈ ರೀತಿ ನೆಲಕ್ಕೆ ಹತ್ತಬೇಕು. ಹಾಂ, ಮತ್ತು ನಿಧಾನವಾಗಿ ರಿವರ್ಸ್ ಮಾಡಿರಿ. ಹಾಂ, ಈ ಕಾಲಲ್ಲಿ ಶಿರಾ ಮಾಡಿರಿ. ಈಗ ನೋಡಿ, ಯಾರಿಗೆ ಇದು 3ನೇ ಆಸನ, ಈ ರೀತಿ ಕಾಲು ತಗೊಳ್ಳಿ. ಹಾಂ, ಈ ರೀತಿ ನೋಡ್ರಿ, ಒಂದ್ಸಲ ನೋಡ್ರಿ ಕುಂತ. ಇವತ್ತೊಂದು ದಿವ್ಸ ಕುಂತ ನೋಡ್ರಿ, ನಾಳಿಂದ ಮಾಡಕತ್ತಾರೆ. ಈಗ ರಿವರ್ಸ್. ಇದು ಮರ್ಕಟ ಆಸನದಲ್ಲಿ 3ನೇ ಪ್ರಕಾರ. ಈಗ ಮಹಿಳೆಯರು ಸೀರೆ ಹುಟ್ಟಿದ್ರಿಂದ ಎಷ್ಟು ಆಸನಗಳನ್ನು ಸಾಕ. ಈಗ ಶವಾಸನ ಮಾಡೋಣ. ಎಲ್ಲರೂ ಕಣ್ಮುಚ್ಚಿರಿ. ಶವಾಸನ ಮಾಡೋಣ. ಶವಾಸನ ಕಣ್ಮುಚ್ಚಿರ್ಲಿ. ಎಲ್ಲರೂ ಅಂಗಾತಾಗಿ ಮಲ್ಕೊಳ್ಳಿ. ಅಂಗೈಗಳು ಆಕಾಶ ನೋಡ್ತಾ ಇರಲಿ. ಆಸನಗಳನ್ನ ಮತ್ತು ಜಾಗಿಂಗ್ ಮಾಡಿ ನಿಮ್ಮ ದೇಹವು ದಣಿದಿದೆ. ಈ ದಣಿದ ದೇಹಕ್ಕೆ ಶವಾಸನದಿಂದ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಕಣ್ಣು ಮುಚ್ಚಿರ್ಲಿ, ಯಾರು ಮಾತಾಡಬೇಡ್ರಿ. ಅಂಗಾತ ಮಕ್ಕೊಳ್ರಿ, ಎಲ್ಲರೂ ಮಕ್ಕೊಳ್ರಿ, ಆರಾಮ್ ಮಕ್ಕೊಳ್ರಿ. ನೋಡ್ರಿ, ಶವಾಸನದಲ್ಲಿ ಮಲ್ಕೊಳ್ರಿ ಎಲ್ಲರೂ. ಹಾಂ, 1 ನಿಮಿಷ. ಈಗ ನಿಮ್ಮ ಗಮನ ನನ್ನ ಕಡೆ ಇರಲಿ. ಕಾಲಿನ ಬೆರಳುಗಳನ್ನು ಸಡಿಲಿ ಶವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಹಿಂಬಡದ ಸ್ನಾಯುಗಳನ್ನು ಸಡಿಲಿ ಶವಕ್ಕೆ ವಿಶ್ರಾಂತಿಯನ್ನು ಕೊಡಿ. ನಿಮ್ಮ ಮೊಣಕಾಲಿನ ಸ್ನಾಯುಗಳನ್ನು ಸಡಿಲಿ ಶವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಹೊಟ್ಟೆ, ಕಿಬ್ಬೊಟ್ಟೆ ಸ್ನಾಯುಗಳನ್ನು ಸಡಿಲಿ ಶವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಬೆನ್ನು ಹುರಿಯ ಸ್ನಾಯುಗಳನ್ನು ಸಡಿಲಿ ಶವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಭುಜದ ಸ್ನಾಯುಗಳನ್ನು ಸಡಿಲಿ ಶವಕ್ಕೆ ವಿಶ್ರಾಂತಿಯನ್ನು ಕೊಡಿ. ಕೈ ಬೆರಳುಗಳನ್ನು ಸಡಿಲಿ ಶವಕ್ಕೆ ಅಲ್ಲಿ ಗ್ಯಾಪ್ ಗೋಣಿಂಗ್ ಹೋಗಿ ಕಣ್ಣು ಮುಚ್ಕೊಂಡು ಕಾಲು ಗ್ಯಾಪ್. ಕಣ್ಣು ಮುಚ್ಚ್ರಿ. ಆಕಾಶದಲ್ಲಿ ಹಾರವಾಡುವಂತೆ ವಾಸವಾಗುತ್ತೇವೆ. ಪುನಃ ನಿಮ್ಮ ದೇಹವು ಭೂಮಿಗೆ ತಲುಪಲಿ. ಪೂಜೆಯ ಸಂಗೀತದ ನಾದವನ್ನು ಕೇಳಿ ಗಮನಿಸಿ, ಆನಂದಿಸಿ, ಅನುಭವಿಸಿ. ಈಗ ನಿಮ್ಮ ದೇಹವು ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಪಡೆದುಕೊಂಡಿದೆ. ಈಗ ನೀವು ಬಲಗೈಯಲ್ಲಿ ಎತ್ತಿ ನಿಧಾನವಾಗಿ ಮೇಲ್ಗಡೆ ಕೂತ್ಕೊಳ್ಳಿ.
ನಿಧಾನವಾಗಿ ಎದ್ದು ಕೂತ್ಕೊಳ್ರಿ. ಈಗ ಒಂದು ಕಪಾಲಭಾತಿಯನ್ನು ಮಾಡೋಣ. ತೋಳ್ರಿ ಎಲ್ಲರೂ. ಹೇಗಂದ್ರೆ ಈ ಕಪಾಲಭಾತಿ ಅಂತಂದ್ರೆ ಇದನ್ನ 3 ಪ್ರಕಾರದೊಳಗ ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿ ಒಳಗದಾವ. ಇದನ್ನ ಮೊದಲ ನಿಧಾನಗತಿ ಒಳಗೆ ಮಾಡೋದು. ವಾಯು ಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ನಮ್ಮ ಶರೀರದ ಎಲ್ಲ ವಾಯು ಹೋಗ್ಬೇಕಂತಂದ್ರೆ ಇಡೀ ಶರೀರ ತುಂಬ ವಾಯು ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ವಾಯು ಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ಈ ರೀತಿ ವಾಯು ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಉಸಿರನ್ನ ಬಿಡೋದು, ಉಸಿರು ತಗೊಳಂಗಿಲ್ಲ. ಏನ್ ಮಾಡ್ಬೇಕು? ಉಸಿರ ಬಿಡುದು ಅಷ್ಟ. ಕಣ್ ಮುಚ್ಚರಿ. ಹೊಸದಾಗಿದ್ದವ್ರು ನೋಡಕ್ ಸ್ವಲ್ಪ ನೋಡ್ಬೇಕಾರೆ ಒಂದು 5 ನಿಮಿಷ ಮಾಡಿ ಎಲ್ಲರೂ. ಹಾಗೆ ಮಾಡ್ತಾ ಇರಿ ಎಲ್ಲರೂ. ಹೊಟ್ಟೆಯಿಂದ 2 ಕೈಗಳು ಇಲ್ಲಿ ಟೆಸ್ಟ್ ಮಾಡಿ ನೋಡು. ಹೊಟ್ಟೆಯಿಂದ ಉಸಿರು ಒಳಗೋಗ್ಬೇಕು. ಮೂಗಿಂದ 2 ಮೂಗಿಂದ ಉಸಿರು ಬರ್ತಾವೆ ನೋಡು. ಇದನ್ನ ಹೆಂಗ ಮಾಡ್ತಾ ಇರಿ. ಇದನ್ನ 5 ನಿಮಿಷ, 10 ನಿಮಿಷ, 15 ನಿಮಿಷ, ಅರ್ಧ ತಾಸು ಗಂಟೆ ಮಾಡ್ಬೋದು. ಎಷ್ಟೋ ಮಂದಿಗೆ ಕಫ ಆಗಿರ್ತೈತಿ, ಪಿತ್ತ ಆಗಿರ್ತೈತಿ, ಮತ್ತು ಅಲರ್ಜಿಕ್ ಆಗಿರ್ತೈತಿ. ಒಬ್ಬೊಬ್ಬರಿಗೆ ಒಗ್ಗರಣೆ ಕೊಟ್ಟಗ ಆಗೋದಿಲ್ಲ. ಒಬ್ಬರಿಗೆ ಧೂಳು ಬತ್ತಂದ್ರೆ ಆಗೋದಿಲ್ಲ. ಅದಕ್ಕೆ ಇವೆಲ್ಲ ಹೋಗಲಾಡಿಸ್ಬೇಕಾದ್ರೆ ಈ ಪ್ರಾಣಾಯಾಮಗಳನ್ನು ಮಾಡಬೇಕು. ಯಾರಿಗೆ ಅಲರ್ಜಿಕ್ ಆಗಿರ್ತೈತಿ ನೋಡ್ರಿ, ಎಷ್ಟೋ ಮಂದಿಗೆ ಚಳಿಗಾಲದಲ್ಲಿ ಕಫ ಬಂದ್ಬಿಡ್ತೈತಿ. ವಯಸ್ಸಾದವರಿಗೆ ಕಫ ಆಗಿಬಿಡ್ತಾವೆ, ಸಣ್ಣ ಮಕ್ಕಳಿಗೆ ಅದು. ಅದಕ್ಕೆ ನಮ್ಮ ಇದನ್ನು ಪ್ರಾಣಾಯಾಮ ಮಾಡೋದ್ರಿಂದ ಅವು ಯಾವುದೂ ರೋಗಗಳು ಬರೋದಿಲ್ಲ. ಅದಕ್ಕೀಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈಗ ಹೆಬ್ಬಳನ್ನು ಮಡಿಸಿ ಈ ಕೈಗಳನ್ನು ತೋರಿ. ಇದನ್ನು ನಿಧಾನವಾಗಿ ರೊಟೇಟ್ ಮಾಡಿ. ಕೈಗಳನ್ನು ಮುಂಚೆ ಹಾಕ್ರಿ. ಆಮೇಲೆ ನಿಧಾನವಾಗಿ ಹಿಂಗೆ ಮಾಡಿ. ಅದನ್ನು ಕೈಗಳನ್ನು ತೋರಿ ಈಗ ಈ ರೀತಿ. ಇದರಿಂದ ಮಾಡೋದ್ರಿಂದ, ಈ ಕಪಾಲಭಾತಿ ಮಾಡೋದ್ರಿಂದ ಎಷ್ಟೋ ಈಗ ಮಕ್ಕಳಾಗಲ್ಲವ್ರಿಗೆ ಸರಿಯಾಗಿ ಇದು ಕಪಾಲಭಾತಿ ಜಾಸ್ತಿ ಮಾಡ್ಬೇಕು. ಅರ್ಧ ತಾಸು ಗಂಟಲೆ ಮಾಡಿದ್ರೆ ಅಂದ್ರೆ ಆಮ್ಲಜನಕ ಸರಿಯಾಗಿ ಅವ್ರಿಗೆ ಆಗಲಿಕ್ಕೆ ಮಕ್ಕಳಾಗಿರೋದಿಲ್ಲ. ಅದನ್ನ ಏನು ಮಾಡಬೇಕು? ಜೈಲಿ ಹೆಚ್ಚು ಕಪಾಲಭಾತಿಯನ್ನು ಮಾಡ್ತಾ ಇದ್ರೆ ಪ್ರಯೋಗ ಮಾಡಿ ನೋಡ್ಯಾರ ನಮ್ಮ ರಾಮದೇವ್ ಗುರೂಜಿ ಅವರು. ಈ ಕಪಾಲಭಾತಿ ಜಾಸ್ತಿ ಮಾಡೋದ್ರಿಂದ ಎಷ್ಟೋ ಮಂದಿ ಈ ನರನಾಡಿ ಒಳಗಿನ ಅವರೆಲ್ಲ ಬಂದಾಗಿರ್ತಾವ. ಅದಕ್ಕೆ ಇದನ್ನ ಮಾಡ್ತಾ ಇದ್ರೆ ಮಕ್ಕಳಾಗುತ್ತ ಅನೇಕ ಉದಾಹರಣೆಗಳದಾವ. ರಾಮದೇವ್ ಗುರೂಜಿ ಅವ್ರ ಉದಾಹರಣೆಗಳು ಹೇಳ್ಯಾರ. ಇದನ್ನ ಮಾಡಿ ಪ್ರಯೋಗ ಮಾಡಿ ನೋಡ್ಯಾರು. ಈಗ ಸ್ವಲ್ಪ ಕೈಗಳು ಈಗ ಏನು ಮಾಡ್ರಿ? ನಾಡಿ ಶೋಧ ಅಥವಾ ಅನುಲೋಮ ವಿಲೋಮ ಹತ್ರ ಎಡಗಡೆ ಉಸಿರು ತಗೊಳ್ಳೋದು, ಹಾಗೇ ನಿಲ್ಲಿಸೋದು, ಮತ್ತು ಬಲಗಡೆ ಬಿಡೋದು, ಮತ್ತು ಖಾಲಿ ಹೊಟ್ಟಲೆ ನಿಲ್ಲಿಸೋದು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಯ ಕುಂಭಕ ಅಂತ ಎಡಗಡೆ ಉಸಿರು ನಿಧಾನವಾಗಿ ತಗೊಳ್ಳೋದು. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು. ಉಸಿರು ತಗೊಳ್ಳೋ ಮುಂದೆ ಕಣ್ಣು ಮುಚ್ಚಿರ್ಬೇಕು. ಓ ಮತ್ತು ತಗೋರಿ. ಬಿಡೋ ಮುಂದೆ ಓ ಮತ್ತಲ್ಲ. ಪೂರ್ಣ ಉಸಿರು ತಗೋರಿ, ಪೂರ್ಣ ಉಸಿರು ಬಿಡ್ರಿ. ಉಸಿರು ತಗೊಳ್ಳೋ ಮುಂದೆ ಮನಸ್ಸಿನೊಳಗೆ ಓ ಮತ್ತು ತಗೋರಿ. ಬಿಡೋ ಮುಂದೆ ಓ ಮತ್ತು ಬಿಡ್ರಿ. ಇದನ್ನ 5 ನಿಮಿಷ, 10 ನಿಮಿಷ, 15 ನಿಮಿಷ ಡೈಲಿ ಮಾಡ್ತಾ ಹೋದಾಗ ನಿಮ್ಮ ಮನಸ್ಸು ಏಕಾಗ್ರತೆ ಆಗತ್ತೆ.
ನಮ್ಮ ಯೋಗ ಅಂದ್ರೆ ಚಿತ್ತವೃತ್ತಿ ನಿರೋಧ, ಕೂಡಿಸುವುದು ಅಂತಾರೆ. ಯೋಗ ಅಂದ್ರೆ ಏನು ಕೂಡುವುದು? ಆತ್ಮ, ಪರಮಾತ್ಮ, ಮನಸ್ಸು ಇವೆಲ್ಲ ಕೂಡಿ ಪರಮಾತ್ಮನಲ್ಲಿ ಅವನ ದರ್ಶನ ಪಡ್ಕೊಳ್ಳು. ಅದಕ್ಕೆ ಯೋಗ ಅಂತಂದ್ರು. ಯೋಗ ಅಂದ್ರೆ ಕೂಡು. ಎಲ್ಲ ಶರಣರು ಸಂತರು ಇದನ್ನ ಹೇಳಿದ್ರು. ಆದ್ರೆ ಕುಂಡ್ರಬೇಕಂತಂದ್ರ ಇವೆಲ್ಲ ಶರೀರ ಕುಂಡ್ರಬೇಕಾದ್ರೆ ಏನ್ ಬೇಕು? ಯೋಗ ಬೇಕ. ಅದಕ್ಕೆ ಅಷ್ಟಾವರಣಗಳನ್ನು ಮಾಡಿದರು. 12ನೇ ಶತಮಾನ ಶರಣರು ಅದನ್ನ ಹೇಳಿದ್ರು, ಪತಂಜಲಿನೂ ಅದನ್ನ ಹೇಳ್ಯಾರ. ಏನ್ ಹೇಳಿದ್ರು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಬರೀ ಯೋಗ ಮಾಡೋದೊಂದ ಅಲ್ಲ, ಬರೀ ಪ್ರಾಣಾಯಾಮ ಮಾಡೋದೊಂದ ಅಲ್ಲ. ಅದಕ್ಕೆ ನಾವು ಈ ಅಷ್ಟಾವರಣಗಳು ಅಳವಡಿಸಿದಾಗ ಒಳ್ಳೆಯ ಸಾಧಕರಾಗತಕ್ಕೈತಿ. ಬರೀ ಸುಳ್ಳು ಹೇಳೋದು ಮತ್ತು ಬರೀ ಶರಣರಾಗಂಗಿಲ್ಲ. ಶರಣರಂದ್ರೆ ಅವರು ಎಲ್ಲದರಲ್ಲೂ ಅಷ್ಟೇ ಇದ್ರು, ನಡೆ ನುಡಿ ಎಲ್ಲ ಇತ್ತು. ಅಂದಾಗ ಶರಣರಾದ್ರು. ಅವಾಗ ಋಷಿ ಮುನಿಗಳಾಗಬೇಕಂತಂದ್ರೆ ಇವೆಲ್ಲ ಸಾಧಕನೆ ಮಾಡಬೇಕಾಗ್ತದೆ. ಯಾರ ಮನಸ್ಸು ಹತೋಟಿ ಒಳಗೆ ಬರ್ತದ, ನಿಮ್ಮ ಆಯುಷ್ಯವನ್ನು ಬೇಕಾದಷ್ಟು ಗೆದಿಬಹುದು, ಮನಸ್ಸನ್ನು ಗೆದಿಬಹುದು. ಯಾರ ಮನಸ್ಸನ್ನು ಗೆದ್ದಿದ್ದಾರೆ ಎಲ್ಲವನ್ನೂ ಗೆದ್ದಂಗ. ಬಲಮೂಗಿನಿಂದ ಉಸಿರಾಡಿದಾಗ ಸೂರ್ಯನಾಡಿ ಅಂತಾರ, ಎಡಗಡೆ ಉಸಿರಾಡಿದ್ರೆ ಚಂದ್ರನಾಡಿ ಅಂತಾರ. ನಮ್ದ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಡಗಡೆ ತಂಪು ಇರ್ತತಿ, ಬಲಗಡೆ ಬಿಸಿ ಇರ್ತದೆ. ಆದ್ರೆ ನೀವು ಬ್ಯಾಸಿಗೆ ಒಳಗೆ ಏನ್ ಮಾಡಬೇಕು? ಎಡಗಡೆ ಉಸಿರಾಡಬೇಕಂತೈತಿ. ಆಟೋಮೆಟಿಕ್ ನೀವು ಎಡಗಡೆ ಉಸಿರಾಡ್ತಿರ್ತೀರಿ, ಅದು ಗೊತ್ತಾಗೋದಿಲ್ಲ. ಆದ್ರೆ ಮೂಗು ನಮ್ಗೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಏನಾಗ್ತದೆ? ಈಗ ಎಡಗಡೆ ನೀವು ಉಸಿರಾಡಬೇಕಾಗಿರ್ತದೆ, ಮೂಗು ಗಂಟಾಗಿ ಸುಮ್ಮನೆ ಒಂದು ಕುಂತಿರ್ತಿ, ಗಟ್ಟಿ ಇರೋದಿಲ್ಲ, ಏನೋ ಅದಕ್ಕೆ ಉಸಿರಾಡಕ್ಕೆ ತೊಂದರೆ ಆಗಿತ್ತಂತಂದ್ರೆ ಬಲಗಡೆ ಉಸಿರಾಡಕ್ಕೆ ಶುರು ಮಾಡಿಬಿಡ್ತೀರಿ. ಬಲಗಡೆ ಉಸಿರಾಡಕ್ಕೆ ಬಿಸಿಲು ಇರ್ತೈತಿ, ಮತ್ತಷ್ಟು ಬಿಸಿ, ಒಳಗೂ ಬಿಸಿ, ಹೊರಗೂ ಬಿಸಿ. ಇದರಿಂದ ಮತ್ತಷ್ಟು ತ್ರಾಸ ಆಗ್ಸೋದು. ಅದಕ್ಕೆ ಕೆಮ್ಮ, ನೆಗಡಿ ಬರ್ತಾವ ನೋಡ್ರಿ. ಮೂಗ ಸರಳ ಇಟ್ಕೋಬೇಕಾದ್ರೆ ಏನ್ ಮಾಡ್ಬೇಕ್ರು? ಎಡಗಡೆ ಬಲಗಡೆ ಹಿಂಗು ಉಸಿರನ್ನು ತೆಗೆದುಕೊಳ್ತಾ ಇರ್ಬೇಕು. ಅದಕ್ಕೆ ಯಾವಾಗಲೂ ನಮ್ಮ ಬಲಗಡೆ ಬಿಸಿಗಾಳಿರ್ತೈತಿ, ಎಡಗಡೆ ತಂಪುಗಾಳಿರ್ತೈತಿ. ಬ್ಯಾಸಿಗೆ ಒಳಗೆ ಏನ್ ಮಾಡ್ಬೇಕ್ರಿ? ಎಡಗಡೆ ಉಸಿರಾಡ್ಬೇಕು. ಚಳಿಗಾಲದಾಗ ಏನ್ ಮಾಡ್ಬೇಕು? ಬಲಗಡೆ ಉಸಿರಾಡ್ಬೇಕಂತೈತೆ. ನಿಸರ್ಗ ಹಂಗೆ ಹೇಳಿರ್ತದ. ಆದ್ರೆ ನಾವು ನಿಸರ್ಗದ ವಿರುದ್ಧ ಇರುವುದರಿಂದ ನಮಗೆಲ್ಲ ಬರುವ ರೋಗಗಳು 80% ಮಾನಸಿಕವಾಗಿ. ಎಲ್ಲರೂ ಮನಸ್ಸಿನಿಂದ ರೋಗ ಬರ್ತಾವೆ. ಮತ್ತು ಇವೆಲ್ಲ ರೋಗಗಳು ಎಲ್ಲಿ ಬರ್ತಾವೆ? ನಿಸರ್ಗದಿಂದ ಬರ್ತಾವೆ. ನಿಸರ್ಗದಿಂದ ಕಡಿಮೆ ಮಾಡ್ಕೋಬೇಕು. ಗುಳಿಗೆ ತಗೊಂಡು ನೀವು ಒಂದು BP, ಶುಗರ್ ಇವೆಲ್ಲ ಕಡಿಮೆ ಮಾಡ್ಕೋಬೇಕಾರೆ ಗುಳಿಗೆ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಪತಂಜಲಿ ಋಷಿಮುನಿಗಳು ಏನು ಹೇಳ್ಯಾರಂತಂದ್ರೆ ಪ್ರತಿಯೊಂದು ಒಂದೊಂದು ರೋಗಕ್ಕೆ ಒಂದೊಂದು ಆಸನಗಳದಾವ, ಪ್ರಾಣಾಯಾಮಗಳದಾವ. ಈಗ ಸ್ವಲ್ಪ ಕೈಗಳು ಮುಂಚೆ ಈಗ ಬಲಗಳನ್ನ ಈ ರೀತಿ, ಈಗ ನೀವು ಭಾಳ ಮಂದಿ ಡಾಕ್ಟರ್ ಕಡೆ ಹೋದ್ರೆ ಹೇಳ್ತಾರೋ ಕೈಗಳು ಇವೆಲ್ಲ ಹಿಂಗೆ ಎತ್ತಕ್ಕೆ ಬರುವಲ್ರಿ ಅಂದ್ರೆ ಏನಂತಾರ? ಒಂದು ಚೆಂಡು ಕೊಡ್ತಾರ ಅವ್ರು. ಏನಂತಾರ? ಚೆಂಡು ಹಿಂಗೆ ಇಚ್ಚಕ್ರಿ ಅಂತಾರೆ. ಹೌದಲ್ರಿ? ಹಿಂಗೆ ಮಾಡೋದ್ರಿಂದ ಆಕ್ಟಿವ್ ಆಗ್ತಾವೆ ಎಲ್ಲ ನರನಾಡಿಗಳು. ಅದಕ್ಕೆ ಏನು ಮಾಡ್ಬೇಕ್ರಿ? ಈ ರೀತಿ ಮಾಡ್ಬೇಕಂತ ಹೇಳ್ತಾರ ಅವ್ರು. ನೋಡಿ, ಯಾರ್ಯಾರು ಡಾಕ್ಟರ್ ಕಡೆ ಹೋದ್ರೆ ಅಂದ್ರೆ ಪ್ರಿಸ್ಕ್ರಿಪ್ಷನ್ ಬರ್ಕೊತಾರೆ. ತಲೆನೋವು ಸತ್ಯ ಒಂದು ಪ್ಯಾರಾಸಿಟಮಾಲ, ಆಮೇಲೆ ಮತ್ತೆ ನೆಗಡಿ ಆಗೈತಿ ಅದಕ್ಕೊಂದು ಕೋಲ್ಡ್ ಡ್ರಿಂಕ್ ಗುಳಿಗೆ ಬರೆದು ಕೊಡ್ತಾರೆ. ಲಾಸ್ಟ್ ಏನು ಹೇಳ್ತಾರೋ? ಸ್ವಲ್ಪ ಪ್ರಾಣಾಯಾಮ, ಧ್ಯಾನ ಮಾಡ್ರಿ, ತಾಣ ಕಡಿಮೆ ಆಕತ್ತಿರ್ತಾರೆ. ಇನ್ನು ಡಾಕ್ಟರ್ಗಳು ಎಲ್ಲ ಇನ್ನು ಮುಂದಿನ ಒಂದು ಪೀಳಿಗೆಗೆ ಏನು ಬರೆದು ಕೊಡ್ತಾರೆ ಅಂದ್ರೆ, ಏನು ಬರಕ್ಕೆ ಹೋಗ್ಬೇಡ್ರಿ, ಒಂದು 2 ಗುಳಿಗೆ ತಗೋರಿ, ಇನ್ನು ಹೆಚ್ಚಿನ ಪ್ರಾಣಾಯಾಮ, ಯೋಗ ಮಾಡ್ರಿ ಅಂತ ಹೇಳುವಂಥ ಪರಿಸ್ಥಿತಿ ಮುಂದಿನ ಇದಕ್ಕೆ ಬರ್ತದೆ. ಅಷ್ಟರೊಳಗೆ ನಾವೇನು ಮಾಡಬೇಕು? ಸ್ವಲ್ಪ ಕೈಗಳನ್ನ ಈ ರೀತಿ ಮಾಡಿ. ಇವೆಲ್ಲ ಕೈಗಳು ನೋವು ಇರ್ತಾವೆ. ಎಷ್ಟೋ ಮಂದಿಗೆ ಈಗ ನೋಡಿ ಬರೆದು ಕೈ ನೋವಾಗಿರ್ತಾವೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ. ಅವ್ರ ರೀತಿ ಹಿಂಗೆ ಮಾಡ್ಬೇಕು. ಆಮೇಲೆ ಕೈಗಳನ್ನು ಹೀಗೆ ರೀತಿ ಹಿಂಗೆ ಮಾಡಿ. ಆಮೇಲೆ ಸೈಡ್ ತಗೊಳ್ಳಿ.
ನಾಳಿಂದ ಎಲ್ಲರೂ ಈ ಬೇಕ್ರಿ ಫುಡ್ಗಳನ್ನು ಕಡಿಮೆ ಮಾಡಿ. ನಿಮ್ಮಲ್ಲಿ ಬೇಕ್ರಿ ಇರ್ಬೇಕಲ್ಲ, ಐತಂದ್ರೆ ಅಂಗಡಿ ಇಲ್ಲ? ಹಾಂ ಅದಾವ ಇಲ್ಲ? ಐತ್ರಿ ಇಲ್ಲ? ಐತೆ. ಹಾಂ, ಅದನ್ನ ಕಡಿಮೆ ಮಾಡ್ರಿ. ಮನ್ಯಾಂದ ಆರಾಮ್ ಚಪಾತಿ ತಿನ್ರಿ, ರೊಟ್ಟಿ ತಿನ್ರಿ, ಬಿಸಿ ಬಿಸಿ. ಹುಡುಗರು ಯಾರು ಬೇಕ್ರಿ ಹೋಗಿ ಫುಡ್ ತಿನ್ನೋದು ಅವನ್ನ ಏನು ತಿನ್ನಕ್ಕೆ ಹೋಗ್ಬೇಡ. ನೀವೇನು ಮಾಡ್ತೀರಿ, ಭಾಳ ಮಂದಿ ನರ್ಸರಿ ಸ್ಕೂಲಿಗೆ ಇರ್ತಾರ ಹುಡುಗರಿಗೆ ಒಂದೆರಡು ಬೆತ್ತೋಸ್ ಏನು ಇವನ್ನ ಹಾಕ್ಯಾಕೆ ಕಳಿಸ್ತೀರಿ, ಅವನ್ನ ಹಾಕಿ ತಿನ್ನಿಸ್ಬಾರ್ದು. ಹಿಂಗಾಗಿ ಅವು ಏನು ಮಾಡಿ ಆ ಹುಡುಗರು ಏನು ಕೆಲಸ ಹೇಳಿದ್ರೆ ಅಂದ್ರೆ ಏನತ್ತಾವು ಒಳ್ಳೆತಾವು. ಶಾಲೆಗೆ ಹೋಗಿ ಬಂದಾಗ ನಾವು ಪುಸ್ತಕ ವಜನ ಆಗಿರ್ತಾವೆ, ಹೌದಲ್ರಿ? ಅದಕ್ಕೆ ಅಂಥ ಫುಡ್ ಕೊಡೋದ್ರಿಂದ ಹಂಗಾಗಿರ್ತಾವೆ ಹುಡುಗರು. ಸ್ವಲ್ಪ ಕೈ ಹಿಂಗೆ ತೋರಿ, ಹಾಂ ಬರಲಿ, ಪೂರ ಹಿಂಗೆ ಬರಲಿ. ಹಾಂ, ಸ್ವಲ್ಪ ಕೈಗಳು ಹಿಂಗೆ ತೋರಿ, ಹಿಂಗೆ. ಹಾಂ, ಇವೆಲ್ಲ ಸಡಿಲಿಸಿದ್ರಿ, ಅದಕ್ಕೆ ಅಂಗಮರ್ದನೆ ಅಂತಾರೆ. ಇವೆಲ್ಲ ಸಡಿಲಿಸೋದು ನೋಡಿ, ಪೂರ್ಣ ಅಂಗಮರ್ದನೆ ಮಾಡೋದಂತ. ಇನ್ನು ನಿಮ್ಮ ಡೈಲಿ ಬೇರೆ ಬೇರೆ ಬೇರೆಗಳನ್ನು ಹೇಳ್ತೀನಿ. ಈಗ ಏನು ಮಾಡಿರಿ, ಬ್ರಾಹ್ಮರಿ ಈ ರೀತಿ ತೋರಿ. ಹಾಂ, ಈಗ ಯಾಕೆ ಬರಬೇಕು ಅಂತಂದ್ರೆ, ನೀವು ಒಂದು ಸೈಕಲ್ ಮೀಟ್ರ್ ತೊಗೊಂಡ್ರಿ ಅಂದ್ರೆ ಆ ಸೈಕಲ್ ಮೋಟ್ರಿಗೆ ಎಷ್ಟು ಕಿಮ್ಮತ್ತ? 1 ಲಕ್ಷ ರೂಪಾಯಿ ಐತೆ ತಿಳ್ಕೋರು. ಏನೋ ದೊಡ್ಡ ದೊಡ್ಡ ಗಾಡಿಗಳು ಬಂದಾವ, ಅದಕ್ಕೆ 1 ಲಕ್ಷ ರೂಪಾಯಿ. ಅದಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಬರ್ತಂದ್ರೆ ಏನು ಮಾಡ್ತೀರಿ? ಅದಕ್ಕೇನು ಮಾಡ್ತಾರೆ ರೀ, ಕ್ಯಾರು ಮತ್ತು ಅದಕ್ಕೆ 5 ಆಗಬಾರ್ದು ತಿಳ್ಕೊಂಡು ಏನು ಮಾಡ್ತಾರೆ, ಅದಕ್ಕೆ ರೀ ನಿಂಬೆ ಹಣ್ಣು ಮ್ಯಾಗ ಹಾಸ್ತಾರೆ. ಮತ್ತು ಅದಕ್ಕೆ ಕ್ಯಾರು ಮತ್ತು ಮೆಣಸಿನ್ಕಾಯಿ ಯಾರು ದೃಷ್ಟಿ ಆಗಬಾರ್ದು ಮಾಡ್ತಾರೆ. ಅದಕ್ಕೆ ಎಷ್ಟು 1 ಲಕ್ಷ ಕೊಟ್ಟಿರ್ತೀರಿ. ನೀವು ನಿಮ್ಮ ಶರೀರಕ್ಕೆ ಎಷ್ಟು ರೀ, ಒಂದು ಹಲ್ಲು ಹಾಕ್ಸ್ಬೇಕಾದ್ರೆ 40,000 ರೂಪಾಯಿ ತೊಗೋತಾರೆ. ನೀವು ಚಲೋ ಡಾಕ್ಟರ್ ಕಡೆ ಹೋದ್ರೆ ಅಂದ್ರೆ ಅದಕ್ಕೆ ಹಲ್ಲು ಹಾಕ್ಸ್ಬೇಕು ಎಷ್ಟು ಕೊಡ್ತಾರೆ ರೀ? 40,000. ನಮ್ಮ ಶರೀರಕ್ಕೆ ಎಷ್ಟು? 1 ಕೋಟಿ ರೂಪಾಯಿ ಐತಿ. ಅದಕ್ಕೆ ಈಗ ನಾವು ಸೈಕಲ್ ಮೋಟ್ರಿಗೆ ಯಾಕೆ ಗ್ಯಾರೇಜ್ ಕೊಯ್ತಾರೆ ರೀ? ಹೆಚ್ಚು ಮೈಲೇಜ್ ಕೊಡಲಿ ಅಂತೇಳಿ ಒಯ್ತಾರೆ, ಹೌದಲ್ರಿ? ನೀವಿಲ್ಲಿ ಯೋಗಕ್ಕೆ ಕರೆಸ್ಯಾರ ನಿಮಗೆಲ್ಲ ಹಿರಿಯರು ಎಲ್ಲರೂ ಕೂಡಿ, ನಮ್ಮ ಈ ಯೋಗ ಬಳಗದವರೆಲ್ಲರೂ ಕೂಡಿ, ಇಲ್ಲಿ ಸತ್ಸಂಗ ಬಳಗದವರು ಕೂಡಿ. ಗ್ಯಾರೇಜ್ ಅಂದ್ರೆ ಏನು? ಹೆಚ್ಚು ಮೈಲೇಜ್ ಕೊಡಲಿ ಅಂತಂದ್ರೆ ಹೆಂಗೆ ಅದು ಮೈಲೇಜ್ ಸೈಕಲ್ ಮೋಟರ್ ಕೊಡ್ತಾರಲ್ಲ, ಗ್ಯಾರೇಜ್ ಹೋದಗಳನ್ನ ಸರ್ವಿಸಿಂಗ್ ಮಾಡಿದ್ರಂದ್ರೆ ಹೆಚ್ಚು ಮೈಲೇಜ್ ಕೊಡ್ತದೆ. ಹಂಗೆ ಇಲ್ಲಿ ಯೋಗ ಅಂತಂದ್ರೆ ಹೆಚ್ಚು ನಿಮ್ಮ ಆಯುಷ್ಯವನ್ನು, ಹೆಚ್ಚು ಮೈಲೇಜ್, ನೀವು ಹೆಚ್ಚು ಆಯುಷ್ಯ ಆಗ್ರಿ ಅಂತ ತಿಳ್ಕೊಂಡು ಇಲ್ಲಿ ಕರೆಸ್ಯಾರ. ಗ್ಯಾರೇಜ್ ಇದು ಒಂದು. ಈ ಗ್ಯಾರೇಜ್ದಾಗ ಯಾರ್ಯಾರು ಬರ್ತೀರಿ ನೋಡು, ಹೆಚ್ಚು ಆಯುಷ್ಯ ಪಡ್ಕೋತೀರಿ, ಯಾವ ರೋಗದಿಂದ ಇರೋದಿಲ್ಲ. ನಮ್ಮ ಜೀವನ ಹೆಂಗಿರ್ಬೇಕಪ್ಪ ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳ ಜೊತೆ ಇರಬೇಕು. ಅವ್ರು ಏನು ಮಾಡಿದ್ರಿ, ಸಾಯಿ ಮುಂದೆ ಏನಾಗ್ತಾರ, ದವಾಖಾನೆಗೆ ಹೋದ್ರನ್ರಿ? ದವಾಖಾನೆಗೆ ಹೋಗಲಿಲ್ಲ ಅವ್ರು. ನಮ್ಮ ಜೀವನ ಹೆಂಗಿರ್ಬೇಕಂದ್ರೆ ದವಾಖಾನೆಗೆ ಹೋಗಬಾರ್ದು, ಹಂಗೆ ನಮ್ಮ ಬದುಕಿರ್ಬೇಕು. ಅವ್ರು ಹಂಗೆ ನಮ್ಮ ಬದುಕನ್ನು ನಾವು ಮಾಡ್ಬೇಕಾರೆ ಏನು ಮಾಡ್ಬೇಕ್ರಿ? ಯೋಗ ಮಾಡಬೇಕು. ಈಗ ಬ್ರಾಹ್ಮರಿ ತೋರು ಎಲ್ಲರೂ ಈ ರೀತಿ ಈಗ ಉದ್ಗಿತ ಓಂಕಾರಕ್ಕೆ ಬರೋಣ ನೋಡ್ರಿ. ಉದ್ಗಿತ ಓಂಕಾರಕ್ಕೆ ಬರೋಣ ಅಂದ್ರೆ ಕೈ ಬಿಟ್ಬಿಟ್ರಿ. ಆ್ಯಕ್ಚುಲಿ ಅದು ಹೆಂಗಂತಂದ್ರೆ ಹಿಂಗೆ ಲಾಕ್ ಆಗಬೇಕು, ಪೂರ್ಣ ಒತ್ತಬೇಕು. ಆಮೇಲೆ ಕೈಗಳನ್ನ ಇರಬೇಕು ಈ ರೀತಿ ಹಿಂಗಿರಬೇಕು. ನಿಮ್ಮ ಇದನ್ನು ಮಾಡೋದ್ರಿಂದ ಏನಾಗ್ತರಿ, ಎಷ್ಟೋ ಮಂದಿಗೆ ರಾತ್ರಿಯಿಂದ ಜತ್ತಂಗಿಲ್ಲ, ಏನೋ ಸ್ವಲ್ಪ ಗೊಯ್ ಅಂತ ಸಪ್ಪಳ ಬರ್ತೈತಿ ಅಂತ ತಲೆ ಒಳಗೆ ಏನೋ ಒಂದು ಉಗಿದಂಗೆ ಆಕತಿ. ಇದೆಲ್ಲ ಹೋಗ್ಬೇಕಾದ್ರೆ ಈ ರೀತಿ ಭ್ರಾಮರಿಯನ್ನು ಮಾಡಬೇಕು. ಮಾಡಿದ್ರಿಂದ ನಿಮಗೆಲ್ಲ ವೈಬ್ರೇಷನ್ ಆಗ್ತದೆ, ಒಳಗೆಲ್ಲ ನರನಾಡಿ ಒಳಗೆ ನಮ್ಮ ಮೆದುಳಿನೊಳಗೆ ಎಲ್ಲ ವೈಬ್ರೇಷನ್ ಚೆನ್ನಾಗಿ ಆಗೋದ್ರಿಂದ ನಿಮ್ಮಲ್ಲಿ ತರುವುದ ಜಿಡ್ ಇರ್ತೈತೆ ಅದೆಲ್ಲ ಹೊರಗಡೆ ಹೋಗಿಬಿಡ್ತದೆ. ಈಗ ಉದ್ಗಿತ ಓಂಕಾರವನ್ನು ಮಾಡೋಣ. ತೋಡಿ ಎಲ್ಲರೂ ಈ ರೀತಿ ಹಿಂಗೆ ಬೆನ್ನುಹುರಿ ನೇರವಾಗಿರಲಿ, ಕುತ್ತಿಗೆ ನೇರಲಿ 3 ಸಲ ಓಮ ಓಂಕಾರವನ್ನು ಮಾಡೋಣ. ತೋಡಿ ಪೂರ್ಣ ಕಣ್ಮುಚ್ಚ್ರಿ, ಉಸಿರು ತೋಡ್ರಿ. ಓ
ಹಾಗೇ ಒಂದು ನಿಮಿಷ ಮೌನವಾಗಿರ್ರಿ, ಕಣ್ಣು ಮುಚ್ಚಿರಲಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಮನಸ್ಸಿನಲ್ಲಿ ವಿಚಾರಗಳು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗಿರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಕೂಡಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡೂ ಕೈಗಳ ಮೇಲ್ಗಡೆ ತಗೊಂಡು ಕೈಗಳನ್ನು ಉಜ್ಜಿರಿ, ಜೋರಾಗಿ ಕಣ್ಣಾಗ ಆರಿಸ್ರಿ. ಹಾಂ, ಈ ಎಲ್ಲರೂ ಚಪ್ಪಾಳೆ ತಟ್ರಿ. ಹಾಂ, ಸ್ವಲ್ಪ ಎಲ್ಲರೂ ಖುಷಿಯಾಗಿ ನಗೋದು. ಬೆಂಗಳೂರಾಗ ಲಾಪಿಂಗ್ ಸೆಂಟರ್ ಅದಾವ್ರಿ, ಅಲ್ಲಿ ಎಷ್ಟು ನಗಾಕ 1,000 ರೂಪಾಯಿ ಇಸ್ಕೊತಾರೆ ಅಡ್ಮಿಷನ್. ಎಷ್ಟು ರೀ? 1000. ನಾವು ಹಂಗೆ ಖುಷಿಯಾಗಿ ನಗೋನು. ಯಾರು ನಕ್ಕೋತಿರ್ತಾರೆ ಅವ್ರು ರೋಗ ಬರೋದು. ಯಾರು ಗಂಟೆ ಮುಖ ಮಾಡ್ಕೊಂಡು ಹಿಂಗೆ ಇರ್ತಾರೆ ನೋಡ್ರಿ, ಅವ್ರಿಗೆ ರೋಗಗಳು ಜಾಸ್ತಿ ಇರ್ತಾವೆ. ಅದಕ್ಕೆ ಯಾವಾಗಲೂ ನಗೋದಂದ್ರೆ ರೋಡ್ ಮೇಲೆ ನಕ್ಕೋತ ಹೋಗೋದಲ್ಲ. ಇಷ್ಟ ನಮ್ಮ ಮಿನಿಸ್ಟರ್ ಒಬ್ರು ಅದಾರ, ಸದಾನಂದ. ಯಾವತ್ತು ಅವ್ರ ಹೆಸರೇ ಹಂಗೆ ನೋಡ್ರಿ, ಸದಾನಂದ ಅಂತ ಐತೆ. ಅವತ್ತು ನಗ್ತಿರ್ತಾರೆ ಅವರು. ಯಾರು ಸತ್ತ ಅವ್ರ ಮನೆಗೆ ಹೋದ್ರು ಸರಿ ಅವ್ರನ್ನ ನಕ್ಕೋತನ ಮಾತಾಡ್ತಿರ್ತಾರೆ. ಹಂಗೆ ನಮ್ಮ ಜೀವನ ಇರ್ಬೇಕು, ನಕ್ಕೋತಾ ಇರ್ಬೇಕು, ಖುಷಿಯಾಗಿರ್ಬೇಕು. ತೋರಿ ಎಲ್ಲರೂ ನೋಡಿ. ಇನ್ನೊಂದ್ಸಲ ಜೋರಾಗಿ ಎಲ್ಲರೂ ಹೃದಯ ಅರಳ್ಬೇಕ್ರಿ. ಈಗ ಶಾಂತಿ ಪಾಠ ನಾನು ಹೇಳ್ತೀನೋ ನೋಡಿ. ಸರ್ವೇ ಜನಃ ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಭದ್ರಾಣಿ ಪಶ್ಯಂತು ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. बोलो भारत माता की, बोलो भारत माता की. ವಂದೇ ವಂದೇ. ನಮ್ಗೆ ಈ ಯೋಗ ಮಾಡಲಿಕ್ಕೆ ಭೂಮಿಯನ್ನು ಕೊಟ್ಟಾಳ, ಅವ್ರಿಗೆ ನಮಸ್ಕಾರ ಮಾಡ್ರಿ. ತಾಯಿ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ರಿ. ಸೂರ್ಯ ಇನ್ನೂ ಬರಾಕತ್ತಾನ, ಅವನಿಗೂ ಸೂರ್ಯ ನಮಸ್ಕಾರ ಮಾಡ್ರಿ. ಸೂರ್ಯ ನಮಸ್ಕಾರ ಮಾಡಿರಲ್ಲ, ಅವರಿಗೆ ಸೂರ್ಯ ನಮಸ್ಕಾರ ಮಾಡಿ. ನಾಳೆ ನೀವು ಎಲ್ಲರೂ ಒಬ್ಬೊಬ್ಬರನ್ನ ಇವು ಬಂದಿರಲಿ, ಇನ್ನೊಬ್ರನ್ನ ಕರ್ಕೊಂಬಂದ್ಬಿಡು. ಈಗ ಒಂದು 50 ಮಂದಿ ಇದ್ರಿ ಅದಲ್ರಿ, ಇನ್ನು 100 ಮಂದಿ ಆರಾಮಾಗಿ ಆಗ್ತಾರೆ. ಯಾರು ಕರ್ಕೊಂಬತ್ರಿ ಕೈ ಎತ್ತರಿ. ಹಾಂ ನೋಡ್ರಿ, ಯಾರು ಕರ್ಕೊಂಬರಂಗಿಲ್ಲ ಅವ್ರು ಕೈ ಎತ್ತಂಗಿಲ್ಲ. ನೀವು ಕರ್ಕೊಂಬರಂಗಿಲ್ಲ, ಹಾಂ ಚಪ್ಪಾಳೆ ತಟ್ರಿ ಎಲ್ಲರು. ಹಾಂ, ಈಗ ಎಲ್ಲರೂ ಕರ್ಕೊಂಬರ್ತೀನಿ ಕೇಳಿ, ಹೌದಲ್ರಿ? ಈಗ ಈ ಎಡಗೈಯಾಗಿ ಲಿಂಗಾಯತ್ ಪೂಜಾ ಮಾಡಿದ್ದೈತಿ, ಇದು ಗದ್ದಿ, ಹೌದಲ್ರಿ? ಈ ಎಲ್ಲರೂ ಗದ್ದಿ ಮುಟ್ಟ ಚಪ್ಪಾಳೆ ತಟ್ರಿ. ಕರ್ಕೊಂಡು ಕಂಪಲ್ಸರಿ ಬರ್ಬೇಕು ನೀವು. ಹಾಂ, ಹೌದಲ್ರಿ? ಈ ಗದ್ದಿಗೆ ಮುಟ್ಟ ಹೇಳಿರಿ ನೀವು, ಹೌದಲ್ರಿ? ಕರ್ಕೊಂಬರ್ತೀರಲ್ರಿ? ನೋಡಿ ಹೆಂಗೆ ಕರ್ಕೊಂಬರ್ತೀರಿ, ಕರ್ಕೊಂಬರ್ರಿ. ಒಟ್ಟು ನಿಮ್ಮ ಒಬ್ಬರಿಗೆ ಕರ್ಕೊಂಬರು. ಹಾಂ, ಕರೆಕ್ಟ್ ನಾಳೆ 5:15 ಸ್ಟಾರ್ಟ್ ಮಾಡಿಬಿಡು. ಇವತ್ತು ಸ್ವಲ್ಪ ಪೂಜಾ, ಇದು ಸ್ವಲ್ಪ ಗದ್ದಲ ಇದು ಆಯ್ತು, ಲೈಟಿಂಗ್ ಇಟ್ಮೇಲೆ ಅಂದ್ರೆ ಇವತ್ತು ಸ್ವಲ್ಪ ಉದ್ಘಾಟನೆ. ನಾಳೆ ಎಲ್ಲರೂ ಕರೆಕ್ಟ್ 5:15 ಮಾಡು, 7 ಗಂಟೆಗೆ ಬಿಟ್ಟುಬಿಡು. ಹಾಂ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ 5:15 ಎಲ್ಲರೂ ಬೇಗ ಬನ್ನಿ. ಮತ್ತು ನೀವು ಇನ್ನು ಬಂದಾಗ ಹೊಸ ಹೊಸ ಯೋಗಗಳನ್ನು ಹೇಳ್ತೀವಿ. ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಾದ್ರೆ ಯೋಗ ಮಾಡಿ. ಜಲ್ದಿ ಹೆಣ್ಮಕ್ಳು ಸುಮ್ಮನೆ ಚಾಲು ಮಾಡ್ತಾರೆ ಅಂದ್ರೆ ಜಲ್ದಿ ನೋಡ್ರಿ, ನಿಮ್ಮ ಟೈಮಿಂಗ್ ನಾವೇನು ಎಷ್ಟು ಗಂಟೆಗೆ ಐತಾರೆ ಅಷ್ಟು ಗಂಟೆಗೆ. 5 ಗಂಟೆಗೆ ಮಾಡ್ತಾರೆ. 5 ಗಂಟೆಗೆ ರೀ. ಅವ್ರು ಮತ್ತೆ ಕೆಲಸಕ್ಕೆ 5ರಿಂದ 6 ಕೇಳಿ ಹೆಂಗೆ ನೋಡ್ರಿ. ಒಬ್ಬರು 5ರಿಂದ ಅಂತಾರೆ, ಒಬ್ಬರ 5:15 ಅಂತಾರೆ. ಯಾವ್ದು ಈಗ 5 ಗಂಟೆ ಇದ್ದವ್ರ ಕೈ ಎತ್ತರಿ. 5 ಗಂಟೆ. ಹಾಂ, ಎಷ್ಟು 5 ಗಂಟೆಗೆ. ಹಾಂ, ಕೈ ಮಾಡಿ ಕೆಳಗೆ ಬಿಟ್ಟು 5:30 ನಾವ್ರಿ ಹೇಳ್ರಿ. 5:30 ಮತ್ತೆ ಇವರು ಅದಾರ, ಅವರು ಅದಾರ. ಪಾರ್ಟಿ ಯಾರ್ದು ಹೆಚ್ಚೈತ್ರಿ? 5 ಕೊಡ್ರಲ್ಲ. ಹಾಂ, ಅಲ್ಲೇ ಕುಂದ್ರಿ. ನಿಮ್ಗೆ ಮಡಿಕೆ ಇವನ್ ಕಾಳುಗಳನ್ನ ಕೊಡ್ತಾರೆ.
ಅವ್ನು ತಿನ್ಬೇಕು, ಸಣ್ಣಂಗೆ ತಿನ್ಬೇಕು. ಹೆಂಗೆ ತಿನ್ಬೇಕಂದ್ರೆ ಮನೆಗೆ ಹೋಗುತ್ತಕ ತಿನ್ಬೇಕು ಅವ್ನು. ಮತ್ತು ಬಡಗಳ ತಿಂದು ಮುಗಿಸಿದ್ರೆ ಅಂದ್ರೆ ಡೈಜೆಷನ್ ಆಗುತ್ತೆ. ನಮಗೆ ಅಲ್ಲಿ ಹರಿದ್ವಾರದಾಗ ಏನು ಕೊಡ್ತಾರೆ, 5 ಕಾಳು ಕೊಡ್ತಾರೆ. ಸಂಜೆ ತನಕ ಊಟ ಕೊಡಂಗಿಲ್ಲ, ಇಷ್ಟ 5 ಕೊಡ್ತಾರೆ. ಮುಟ್ಟಿಗೆ ಒಂದಿಷ್ಟು ಬೆಲ್ಲ ಕೊಡ್ತಾರೆ ಹರಿದ್ವಾರದಾಗ. ಮತ್ತು ನೀವು ಹಿಮಾಲಯದಾಗ ಹೋದ್ರಿ ಅಂದ್ರೆ ಇಷ್ಟ ಮುಟ್ಟಿಗೆ ಕೊಡ್ತಾರೆ. ಒಂದು ದಿವ್ಸ ಹಿಂಗೆ ಇರೋದ್ರಿ, ಯೋಗ ಮಾಡ್ರಿ ಅಂತಾರೆ. ನೀವೇನು ಮಾಡ್ತೀರಿ, 4 ರೊಟ್ಟಿ ಎಲ್ಲ ತಿಂದು ಶರೀರ ಎಲ್ಲ ಬೆಳೆಸ್ಕೊಂಡ್ಬಿಟ್ಟಿರಿ. ಅಲ್ಲಿ ಏನೂ ಮಾಡಂಗಿಲ್ಲ ಯೋಗ. 1,000 ವಿದ್ಯಾರ್ಥಿಗಳು, ಇಂಜಿನಿಯರು, ಡಾಕ್ಟರ್ಗಳೆಲ್ಲ ಅಲ್ಲಿ ಹಿಮಾಲಯದಾಗ ಹೋಗಿಬಿಟ್ಟಾರೆ. ಈಗ ಅವ್ರು ಎಲ್ಲಿದಾರೋ ಗೊತ್ತಿಲ್ಲ. ಈಗ ಅವ್ರು ಒಂದು ಗಂಗಾ ಆರತಿ ಹೋದಾಗ ಹೋಗಿಬಿಟ್ಟಾರೆಲ್ಲ. ಅಂಥವ್ರು ಅಲ್ಲಿ ಯೋಗ ಮಾಡಕತ್ತಾರೆ ಈಗ ಅವರೆಲ್ಲ. ಅದಕ್ಕೆ ಯೋಗ ನಾವು ಸಂಸಾರಕ್ಕೆ ಎಲ್ಲರಿಗೂ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಯೋಗ ಶಿಬಿರಗಳನ್ನು ಮಾಡ್ಲಾಕತ್ತಾರೆ. ಒಳ್ಳೆಯ ವಿಶ್ವ ಯೋಗ ದಿನಾಚರಣೆ 17 ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ಲ ಬಳಗದವ್ರು ಕೂಡಿ. ಅದಕ್ಕೆ ನೀವು ಯೋಗ ಮಾಡಿ. ನಿಮ್ಮ ಊರಿಗೇನ ಕಳಿಸ್ಯಾರ ಪಾಪಿಯವರು, ನಮ್ಮ ಪ್ರಕಾಶ್ ಜಗನ್ನಾಥ ಒಳ್ಳೆಯ ಬ್ಯಾನರ್ಗಳನ್ನು ಮಾಡಿ. ಏನೋ ನಮ್ಮ ಸರ್ ಪುರಾಣಿಕ ಮಠ ಅವರು ನೋಡ್ರಿ, ಅವರೆಲ್ಲ ಅವ್ರದ್ದು ಸೇವಾ ಎಷ್ಟು ದೊಡ್ಡದ. ಅವ್ರು ನಿನ್ನೆ ಅವ್ರು ಉಳಿದವರೆಲ್ಲ ರಾಮಣ್ಣ ಅವರು ಇವರೆಲ್ಲ ಕೂಡಿ ನಿಮಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಮತ್ತು ನಾಳೆಗೆ ಯಾರ ನೀವೇನಾರ ಕೊಡೋದ್ರೆ ಕೊಡ್ರಿ, ತಿನ್ನಕ್ಕಿಲ್ಲ ಏನ್ರಿ ನೀವು ಮಾಡ್ಕೊಂಡು ಬಂದಿದ್ರೆ ಎಲ್ಲರೂ ತಿಂತಾರೆ. ಅಂಥದ್ದು ಮತ್ತು ತಿನ್ಕೊಂಬಂದು ಚಪಾತಿ ಇವನ್ನ ಬಜ್ಜಿ ಮಾಡ್ಕೊಂಬಂದಿರಿ. ಮತ್ತು ಅವು ಯಾವ ಎಣ್ಣೆವು ನಡೆಯಂಗಿಲ್ಲ, ಇಂಥವೇ ಇರ್ಬೇಕು. ಮೊಳಕೆ ಕಾಳುಗಳನ್ನ ಹೊಡೆದಿರಬೇಕು. ಎಲ್ಲರಿಗೂ ತಿಂತಾರೆ. ಒಂದು ಒಳ್ಳೆಯ ಇದು ಒಂದು ದೊಡ್ಡ ಸೇವೆ ಈ ಪ್ರಸಾದ ವ್ಯವಸ್ಥೆಯನ್ನು ಮಾಡೋದು. ನಿಧಾನವಾಗಿ ತಿನ್ಬೇಕು. ಸಣ್ಣ ಕಾಳ ಪುಡಿ ಅದು ಸಣ್ಣಗಾಗಿ ತಿನ್ಬೇಕು. ಅದನ್ನು ಗಡಬಡಿದೆ ನೋಡಿ. ಮೊದಲು ಕುಸ್ತಿ ಆಡೋ ಮುಂದೆ ಈ ಉಣ ಕೊಡ್ತಿದ್ರು, ಶೇಂಗಾ ಮತ್ತು ಕಡ್ಲಿ ಅವನಿಗೆ ಕೊಡ್ತಾರೆ. ಮೊದಲು ಒಂದು ಅರ್ಧ ಪಾಕಿ ಕೊಟ್ಟು ಕುದಿಸಿ ತಿನ್ನಿಸಿ ಅವಕ್ಕೆ ನೆನೆಸಿ ಆಮೇಲೆ ಹಸಿ ಹಾಲನ್ನ ಅಲ್ಲೇ ಹಿಂಡಿ ಕುಡ್ತಿದ್ರು. ಅವರು ಹೆಂಗಿದ್ರು ಡಸ್ಟ್ ಪಿಸ್ಟ್ ಇದ್ರು, ಕುಸ್ತಿ ಆಡ್ತಿದ್ರು. ಈಗ ಎಲ್ಲಿದ ಕುಸ್ತಿ ಆಡಂಗಿಲ್ಲ, ಏನೂ ಆಡೋದಿಲ್ಲ. ಈಗ ಹೋಗಿ ಬ್ರೆಡ್ ಮನ್ಯಾಗ ಹೋದ್ರೆ ಬ್ರೆಡ್, ಬಿಸ್ಕಿಟ, ಚಾ ಇದನ್ನು ತಿಂತಾರೆ ಎಲ್ಲ ಹುಡುಗರು. ಹೌದಲ್ಲ? ಮತ್ತು ನೀವು ಶಕ್ತಿ ಬಾಂದ್ರೆ ಹೆಂಗೆ ಬರ್ತದೆ? ಅದಕ್ಕೆ ಬಿಡ್ರಿ ಎಲ್ಲರೂ. ಏನು ಮಾಡಬೇಕು, ಡೈಲಿ ನೀವು ಯಾರು ಇನ್ನೂ ತಾಕತ್ ಯೋಗ ಮಾಡ್ಬೇಕು ಅನ್ಸವ್ರು ಏನು ಮಾಡ್ಬೇಕು ರೀ, ಈ ಕಾರಿಕ್ ಇರ್ತಲ್ಲ, ಒಣ ಕಾರಿಕನ ಸಣ್ಣಂಗೆ ಪೌಡ್ರ್ ಮಾಡಿರಿ. ಅದ್ರ ಜೋಡಿ ಬಾದಾಮಿ ಇರ್ತಾವಲ್ಲ, ಬಾದಾಮ್, ಅವನ್ನ 2 ಪೌಡರ್ ಮಿಕ್ಸ್ ಮಾಡಿ ಡೈಲಿ ಮಾರ್ನಿಂಗ್ ಎದ್ದುಗಳೇನ 1 ಚಮಚ ಆ ಹಾಲಿನಾಗ ಮಿಕ್ಸ್ ಮಾಡಿ ನೀವು ಅದನ್ನ ತಿಂದು ಕುಡಿದ್ರಿ ಅಂದ್ರೆ ನಿಮ್ಗೆ ಕೈ ಒಳಗೆ ತಾಕತ್ ಬರ್ತದೆ ನೋಡಿ. ಯಾವ ಕೈಗಳು ಎಂದೂ ನೋವು ಆಗೋದು. ನಿಮ್ಗೆ ಬೇಕಾದ್ರೆ ನಿಮ್ಗೆ ಆಸನ ಮಾಡಿ ತೋರಿಸ್ತಾನ. ನಾನು ನಿಮ್ಗೆ ಯಾವುದೋ ಆಸನ, ಕಠಿಣ ಆಸನ ಮಾಡಿಲ್ಲ ನಿಮ್ಗೆ. ಮತ್ತು ನೀವು ನಾಳೆ ಬರೋದ್ರ ಅಂತೇಳಿ ಅದಕ್ಕೆ ಕಠಿಣ ಆಸನ ಮಾಡಬೇಕಂತಂದ್ರೆ ನಿನ್ನ ಕೈ ಒಳಗೆ ಅವೆಲ್ಲ ಕೈ ಒಳಗೆ ತಾಕತ್ ಬರ್ಬೇಕು ರೀ. ಕೈ ಒಳಗೆ ನಿಲ್ಬೇಕು ನಾವು, ಹೆಂಗೆ ಬೇಕು ಹಂಗೆ ಯಾವಾಗ ಬರ್ಬೇಕಂತಂದ್ರೆ ಇವನು ಸ್ವಲ್ಪ ಹೆಚ್ಚಿಗೆ ತಿನ್ರಿ. ಮತ್ತೆ ನಾಳೆ ಎಲ್ಲರೂ ಸೇರೋಣ. ಎಲ್ಲರಿಗೂ ತುಂಬ ಧನ್ಯವಾದಗಳು.